ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ 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 ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಮ್ಮೊಂದಿಗೆ ನಮ್ಮ ಹಿರಿಯ ಸೋದರಿಯವರಾದ ಲಲಿತಾ ನಟರಾಜ್ ಅವರಿದ್ದಾರೆ. ಇಂದಿನ ವಿಷಯ ಮಾಂಡುಕ್ಯ ಉಪನಿಷತ್ತು ಪ್ರಸ್ತಾವನೆ ಇರುತ್ತೆ. ಅವರ ಪರಿಚಯ ನಮಗೆಲ್ಲರಿಗೂ ಇದೆ. ಅವರು ತಮ್ಮ ಪತಿಯವರಿಗೆ ಸೇರಿ ಕರ್ನಾಟಕದ ರಾಜ್ಯದಂತ ಎಲ್ಲಾ ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಉಪನ್ಯಾಸ ಮಾಡಿದ್ದಾರೆ, ಗೋಷ್ಠಿ ನಿರ್ದೇಶಿಸಿದ್ದಾರೆ. ರೆಗ್ಯುಲರ್ ಆಗಿ ಬುಧ ಪೂರ್ಣಿಮಾ ಕಾರ್ಯಕ್ರಮವನ್ನು ಯಡಿಯೂರು ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಕೆಲವೊಂದು ಇತ್ತೀಚಿನ ಉಪನ್ಯಾಸಗಳು 17,000ಕ್ಕಿಂತ ಹೆಚ್ಚಿಗೆ ವೀಕ್ಷಕರನ್ನು ನೋಡಿದ್ದಾರೆ. ಅವರ ಉಪನ್ಯಾಸಗಳು ಅದು ಒಂದು ಇಂಪಾರ್ಟೆಂಟ್, ತಮಗೆಲ್ಲರಿಗೂ ತಿಳಿಸ್ಬೇಕಾಗಿದೆ. ಇಂಥವು ಎಷ್ಟೋ ಜನ, ಸಾವಿರಾರು ಜನ ನೋಡಿರೋದು ನಮಗೆ ಬಹಳ ಖುಷಿ ಆಗ್ತಾ ಇದೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೇನೆ. ಜೀವನ್ಮುಕ್ತ ಮಹಾತ್ಮರನ್ನ ಸ್ಮರಿಸುತ್ತಾ ನಾವು ಇವತ್ತಿನ ವ್ಯಾಸಂಗದ ವಿಷಯಕ್ಕೆ ಹೋಗೋಣ. ಮಾಂಡೂಕ್ಯ ಉಪನಿಷತ್ತು. ಉಪನಿಷತ್ತು ಅಂತಂದ್ರೇನೆ ಉಪನಿಷತ್ತು, ಹತ್ತಿರ ಕುಳಿತು ಕೇಳಿಸಿಕೊಳ್ಳುವುದು ಅಂತ. ಅದರಲ್ಲಿ ಈ ಮಾಂಡೂಕ್ಯವನ್ನ ಯಾಕೆ ನಾವು ಆರಿಸ್ಕೊಂಡ್ವಿ ಅಂತ ಹೇಳಿದ್ರೆ, ಅತ್ಯಂತ ಚಿಕ್ಕ ಉಪನಿಷತ್ತು, ಆದರೆ ಅಷ್ಟೇ ಗಹನವಾದಂತಹ ವಿಷಯಗಳನ್ನ ಒಳಗೊಂಡಂತಹ ಒಂದು ಉಪನಿಷತ್ತು. ಹಾಗಾಗಿ ಈ ಒಂದು ಉಪನಿಷತ್ತನ್ನ ಅದರ ಅಧ್ಯಯನವನ್ನ ಮಾಡೋಣ ಅಂತ ಹೇಳಿ ನಾವು ಈ ಒಂದು ಇದರಲ್ಲಿ ಇದನ್ನ ಆರಿಸ್ಕೊಂಡಿದ್ದೇವೆ. ಆದ್ರೆ ಇದರಲ್ಲಿ ಇವತ್ತು ಪ್ರಸ್ತಾವನೆಯಲ್ಲಿ ಉಪನಿಷತ್ತಿನ ಬಗ್ಗೆ ಅನೇಕ ವಿಷಯಗಳನ್ನ ತಿಳ್ಕೊಂಡು ನಾವು ಮುಂದುವರಿಯೋಣ. ಮುಂದಿನ ವ್ಯಾಸಂಗವನ್ನ ನಾವು ಮಾಡ್ತಾ ಹೋಗೋಣ. ಪ್ರತಿಯೊಂದು ಧರ್ಮಕ್ಕೂ ಕೂಡ ಕೆಲವು ಪವಿತ್ರ ಗ್ರಂಥಗಳ ಆಧಾರ ಇರುತ್ತೆ. ಅಂದ್ರೆ ಬೌದ್ಧರಿಗೆ ಧಮ್ಮಪದ ಬಹಳ ಮುಖ್ಯವಾದದ್ದು, ಕ್ರೈಸ್ತರಿಗೆ ಬೈಬಲ್, ಮಹಮ್ಮದಿಯರಿಗೆ ಕುರಾನ್, ಸಿಖ್ಖರಿಗೆ ಗ್ರಂಥ ಸಾಹಿಬ್ ಅಂತ ಅನೇಕ ಮತ ಧರ್ಮಗಳಿಗೆ ಅವರವರದ್ದೇ ಆದಂತಹ ಧರ್ಮ ಗ್ರಂಥಗಳಿದೆ. ಆದ್ರೆ ನಮಗೆ ಅಂದ್ರೆ ಹಿಂದೂಗಳಿಗೆ ಒಂದು ಧರ್ಮ ಗ್ರಂಥವಾಗಲಿ ಅಥವಾ ಒಬ್ಬರೇ ಗುರುವಾಗಲಿ ಇಲ್ಲ. ನಮ್ಮಲ್ಲಿ ಹಲವು ಗ್ರಂಥಗಳನ್ನ ನಾವು ಅದನ್ನ ಧರ್ಮ ಗ್ರಂಥಗಳು ಅಂತ ಗುರುತಿಸ್ತೇವೆ. ಅನೇಕ ಗ್ರಂಥಗಳಿವೆ. ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಅನೇಕ ಜನ ಮಹಾಮಹಿಮರಿದ್ದಾರೆ, ಋಷಿ ಮುನಿಗಳಿದ್ದಾರೆ. ಹಾಗಾಗಿ ಅದು ಗ್ರಂಥಗಳ ದೃಷ್ಟಿಯಿಂದ ನಾವು ನೋಡೋದಾದ್ರೆ ವೇದಗಳು, ಮಹಾಕಾವ್ಯಗಳು, ರಾಮಾಯಣ ಮತ್ತು ಮಹಾಭಾರತ ಇವು ಅತ್ಯಂತ ಪ್ರಮುಖ ಸ್ಥಾನವನ್ನ ತೆಗೆದುಕೊಳ್ಳುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ. ಇವೆಲ್ಲವೂ ಕೂಡ ಎಲ್ಲವನ್ನ ನಾವು ಅಧ್ಯಯನ ಮಾಡ್ಲೇಬೇಕಾಗತ್ತೆ. ಏಕೆಂದ್ರೆ ಹಿಂದೂ ಧರ್ಮದ ವಿಶಾಲತೆ, ಅಗಾಧತೆ, ಅದರ ಜ್ಞಾನದ ಒಂದು ಆಳ, ವಿಸ್ತಾರ ಇವುಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅನೇಕ ಗ್ರಂಥಗಳನ್ನ, ಆಧ್ಯಾತ್ಮಿಕ ಗ್ರಂಥಗಳನ್ನ ನಾವು ಅಭ್ಯಾಸ ಮಾಡ್ಬೇಕಾಗತ್ತೆ. ಇಲ್ದಲೇ ಇದ್ರೆ ನಮ್ಗೆ ಹಿಂದೂ ಧರ್ಮದ ಬಗ್ಗೆ ಸ್ಫೂರ್ತಿಯಾದಂತಹ ವಿವರಗಳು ಸಿಕ್ಕೋದಿಲ್ಲ. ಹಾಗಾಗಿ ಮಹಾಕಾವ್ಯಗಳಾದಂತಹ ರಾಮಾಯಣ, ಮಹಾಭಾರತ ಎಲ್ಲವನ್ನ ಕೂಡ ಅಂದ್ರೆ ವೇದಗಳು ಎಲ್ಲವನ್ನು ಕೂಡ ನಾವು ಓದ್ಬೇಕಾಗತ್ತೆ. ನಂತರ ಬರುವಂತಹ ಸ್ಥಾನ ಯಾವುದಕ್ಕೆ ಅಂತ ಹೇಳಿದ್ರೆ ಪ್ರಸ್ಥಾನತ್ರಯಗಳು ಅಂತ ಹೇಳ್ತೇವೆ. ಪ್ರಸ್ಥಾನತ್ರಯ ಅತ್ಯಂತ ಮುಖ್ಯವಾದದ್ದು. ಏನ್ ಹೇಳ್ತಾರೆ ಪ್ರಸ್ಥಾನತ್ರಯಗಳಲ್ಲಿ ಅಂತ ಹೇಳಿದ್ರೆ,
ಅಲ್ಲಿ ತಿಳಿಸುವಂತಹ ವಿಷಯ ಅತ್ಯಂತ ಅಮೋಘ. ಯಾಕೆ ಗೊತ್ತಾ? ನಾವ್ ಯಾರು, ನಾವ್ ಎಲ್ಲಿಂದ ಬಂದ್ವಿ, ನಮ್ಮ ಗುರಿ ಏನು, ನಮ್ಮ ಹುಟ್ಟಿಗೆ ಏನು ಇದಿದೆ ಅಂದ್ರೆ ಮೂಲ್ಯತೆ ಏನಿದೆ, ಈ ಎಲ್ಲವನ್ನು ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನು ಅವ್ರು ಕೊಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿಯೇ ಒಳಹೊಕ್ಕು ನಮ್ಮ ಅಂತರಂಗದಲ್ಲಿಯೇ ಸತ್ಯವನ್ನ ಹುಡುಕಿ ನಾವು ಸಾಕ್ಷಾತ್ಕಾರದ ಕಡೆಗೆ ಹೋಗೋದಿಕ್ಕೆ ಈ ಪ್ರಸ್ಥಾನತ್ರಯಗಳು ಸಹಾಯ ಮಾಡುತ್ತೆ. ಅಂದ್ರೆ ಈ ಮೂಲಭೂತ ಪ್ರಶ್ನೆ ಎಲ್ರಿಗೂ ಇರುತ್ತೆ. ನಾನ್ ಯಾರು, ಎಲ್ಲಿಂದ ಬಂದೆ, ನನ್ನ ಹುಟ್ಟಿಗೆ ಅರ್ಥ ಏನಾರ ಇದೆಯಾ, ಯಾತಕ್ಕೆ ಹುಟ್ಟಬೇಕಾಗಿತ್ತು ನಾನು, ಈ ಅಂತ ಅನೇಕ ಪ್ರಶ್ನೆಗಳು ಯಾವಾಗ್ಲೂ ನಮ್ಮನ್ನ ಒಂದೊಂದ್ಸರ್ತಿ ಕಾಡ್ತಾ ಇರತ್ತೆ. ಅದಕ್ಕೆ ಉತ್ತರವನ್ನ ಇವೇನ್ ಮಾಡುತ್ತೆ ಅಂದ್ರೆ ನಮ್ಮ ಅಂತರಂಗವನ್ನ ಹೊಕ್ಕು ನಾವೇ ಅವುಗಳನ್ನ ಹುಡುಕಿ ಸತ್ಯವನ್ನ ಹುಡುಕಿ ಸಾಕ್ಷಾತ್ಕಾರದ ಗುರಿಯ ಕಡೆಗೆ ನಾವು ಹೋಗ್ಲಿಕ್ಕೆ ಸಹಾಯ ಮಾಡ್ತವೆ. ಈ ಉಪನಿಷತ್ತುಗಳಾಗ್ಲಿ, ಬ್ರಹ್ಮಸೂತ್ರಗಳಾಗ್ಲಿ, ಭಗವದ್ಗೀತೆಗಳಾಗ್ಲಿ, ಇವೆಲ್ಲವೂ ಕೂಡ ಪ್ರಸ್ಥಾನತ್ರಯಗಳು ಅಂತ ಹೇಳ್ತೇವೆ ಮೂರನ್ನು ಕೂಡ. ಅಂದ್ರೆ ಉಪನಿಷತ್ತುಗಳು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ ಇವನ್ನ ಪ್ರಸ್ಥಾನತ್ರಯಗಳು ಅಂತ ಹೇಳ್ತೀವಿ. ಇವುಗಳಲ್ಲಿ ಬ್ರಹ್ಮಸೂತ್ರಕ್ಕೆ ಮತ್ತು ಭಗವದ್ಗೀತೆಗೆ ಆಧಾರ ಯಾವುದು ಅಂತ ಹೇಳಿದ್ರೆ ಅದು ಉಪನಿಷತ್ತುಗಳು. ಉಪನಿಷತ್ತಿನಲ್ಲಿನ ವಾಕ್ಯಗಳನ್ನ ಆರಿಸಿ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬ್ರಹ್ಮಸೂತ್ರ ಅನ್ನುವಂತಹ ಸೂತ್ರಗಳಲ್ಲಿ ಇರಿಸಲಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಇನ್ನ ಭಗವದ್ಗೀತೆ ನಮಗೆ ಗೊತ್ತಿರುವಂತೆ ಮಹಾಭಾರತದಲ್ಲಿ ಬರುವಂತಹ ಒಂದು ಉಪದೇಶಾಮೃತ, ಅಲ್ಲಿ ಸಿಗುವಂತಹ ವಿಷಯ ನಮ್ಗೆ ಭಗವದ್ಗೀತೆ. ಭಗವದ್ಗೀತೆಯ ಮೊದಲನೆಯ ಧ್ಯಾನ ಶ್ಲೋಕ ಇದೆಯಲ್ಲ, ಅದ್ರಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಉಪನಿಷತ್ತುಗಳೇ ಗೋವುಗಳು, ಗೋಪಾಲನೇ ಹಾಲನ್ನ ಕರೆಯುವವನು, ಅರ್ಜುನನೇ ಕರು, ಗೀತಾಮೃತವೇ ಹಾಲು ಮತ್ತು ಜ್ಞಾನಿಗಳು ಇದನ್ನು ಕುಡಿಯುವರು ಅಂತ ಹೇಳ್ತಾರೆ. ಅಂದ್ರೆ ಉಪನಿಷತ್ತು ಹಸುಗಳಿದ್ದಂತೆ ಯಾರ್ ಹಾಲ್ ಕರೀತಾರೆ ಅಂತ ಹೇಳಿದ್ರೆ ಗೋಪಾಲ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನೇ ಹಾಲ್ ಕರೀತಾನೆ. ಆದ್ರೆ ಅದಕ್ಕೆ ಕರುವಾಗಿ ಉಪಯೋಗಿಸೋದು ಅರ್ಜುನನನ್ನ. ಅದಕ್ಕೆ ಅಲ್ಲಿ ಸಿಗುವಂತಹ ಅಮೃತ ಯಾವುದು ಅಂದ್ರೆ ಗೀತೆ ಅನ್ನುವಂತಹದ್ದನ್ನ ಮಾತಾಡ್ತಾರೆ. ಅದ್ರ ಜೊತೆಗೆ ಜ್ಞಾನಿಗಳೆಲ್ಲರೂ ಕೂಡ ಈ ಹಾಲನ್ನ ಉಪಯೋಗಿಸ್ತಾರೆ, ಅಂದ್ರೆ ಈ ಗೀತಾಮೃತವನ್ನ ಸವಿತಾರೆ ಅಂತ ಹೇಳ್ತಾರೆ. ಅದರಿಂದ ಉಪನಿಷತ್ತುಗಳು ಭಗವದ್ಗೀತೆಗೂ ಕೂಡ ಮೊದಲೇ ಬಂದಂತಹದ್ದು ಅಂತ ತಿಳಿದು ಬರುತ್ತೆ. ಅಂದ್ರೆ ಗೀತೆ ಹುಟ್ಟುವುದಕ್ಕೆ ಮುನ್ನವೇ ಉಪನಿಷತ್ತುಗಳ ಆಗಮನವಾಗಿತ್ತು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಗೀತೆ ಬಂದಿದ್ಯಾವಾಗ? ಮಹಾಭಾರತದ ಕಾಲದಲ್ಲಿ, ಮಹಾಭಾರತದ ಇದರ ಯುದ್ಧದ ಮಧ್ಯದಲ್ಲಿ ಬರುವಂತಹದ್ದು. ಅಂದ್ರೆ ಮಹಾಭಾರತ ಕಾಲಕ್ಕೂ ಮುಂಚೆಯೇ ಉಪನಿಷತ್ತುಗಳ ಆಗಮನವಾಗಿತ್ತು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಇನ್ನು ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿದಾಗ ನಮ್ಮ ಗಮನಕ್ಕೆ ಏನಪ್ಪಾ ಬರುತ್ತೆ ಅಂತ ಹೇಳಿದ್ರೆ ಅವುಗಳಲ್ಲಿ ಒಂದು ಸಿದ್ಧಾಂತ ಅಂತ ಇಲ್ಲ, ಆದರೆ ಹಲವು ಸಿದ್ಧಾಂತಗಳಿವೆ. ಅಂದರೆ ಸತ್ಯವನ್ನ ಅವರು ಒಂದೇ ದೃಷ್ಟಿಕೋನದಿಂದ ನೋಡ್ಲಿಲ್ಲ, ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಿಂದ ನೋಡಿದ್ರು. ಅಂದ್ರೆ ಸತ್ಯವನ್ನ ಹಲವು ದೃಷ್ಟಿಕೋನಗಳಿಂದ ಅರ್ಥ ಮಾಡ್ಕೊಂಡು ಅದನ್ನ ಅನುಭವಿಸಿ ಆನಂತರ ಏನ್ ಮಾಡ್ತಾರೆ ಅವರು, ಅವರ ಅನುಭವವನ್ನ ಇನ್ ಮುಂದೆ ಸಾಧನೆ ಮಾಡಕ್ ಬರ್ತೀವಲ್ಲ ನಮ್ಮಂತಹ ಸಾಧಕರು, ಅವರ ಒಳಿತಿಗಾಗಿ ಬರೆದು ಇಟ್ಟಿದ್ದಾರೆ. ಅಂದ್ರೆ ಇದು ಸ್ವಾನುಭವದಿಂದ ಗಳಿಸಿಕೊಂಡಂತಹ ಜ್ಞಾನವನ್ನ ಮುಂದಿನ ಪೀಳಿಗೆಗೆ ಉಪಯೋಗ ಆಗ್ಲಿ ಅಂತ ಹೇಳಿ, ಅಂದ್ರೆ ಸಾಧಕರಿಗೆ ಮಾರ್ಗದರ್ಶಕವಾಗಿರ್ಲಿ ಅಂತ ಹೇಳಿ ಏನ್ ಮಾಡ್ತಾರೆ, ನಮ್ಗಳಿಗೂ ಕೂಡ ಅವರು ಅದನ್ನ ಬರೆದಿಟ್ಟಿದ್ದಾರೆ. ಅಂದ್ರೆ ಅವರ ಸ್ವಾನುಭವವೇ ಈ ಉಪನಿಷತ್ತುಗಳು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಾಧನೆ ಮಾಡಲು ಬಯಸುವಂತಹ ಸಾಧಕರ ಒಳಿತನ್ನ ಈ ಋಷಿ ಮುನಿಗಳು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಗೆಲ್ರಿಗೂ ಕೂಡ ಇವುಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಉಪನಿಷತ್ ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ನೋಡೋಣ. ವೇದಗಳು ಏನು, ಒಟ್ಟು 4 ವೇದಗಳಿದೆ, ನಮ್ಗೆ ಗೊತ್ತಿದೆ ಅದು. ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಈ 4 ವೇದಗಳನ್ನ 3 ಭಾಗವಾಗಿ ವಿಂಗಡಿಸ್ತಾರೆ ಸಾಮಾನ್ಯವಾಗಿ. ಅಂದ್ರೆ 4 ವೇದಗಳನ್ನು ಒತ್ತಟ್ಟಿಗಿಟ್ಟಾಗ ಅವುಗಳನ್ನ 3 ಭಾಗವಾಗಿ ವಿಂಗಡಿಸ್ತಾರೆ. ಯಾವ್ದದು ಅಂತ ಹೇಳಿದ್ರೆ ಮೊದಲನೇದು ಮಂತ್ರಗಳ ಭಾಗ. ಮೊದಲನೇ ಭಾಗಕ್ಕೆ ಮಂತ್ರಗಳು ಅಂತ ಹೇಳ್ತಾರೆ. ನಾವು ಏನೇನ್ ಮಂತ್ರಗಳನ್ನ ಹೇಳ್ತೀವೋ ಅದು. ಎರಡನೆಯ ಭಾಗ ಬ್ರಾಹ್ಮಣಗಳು ಅಂತ ಹೇಳ್ತಾರೆ. ಮೂರನೆಯದೇ ಉಪನಿಷತ್ತುಗಳು. ಹಾಗಾಗಿ ಮಂತ್ರ ಭಾಗದಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಇಂದ್ರ, ವರುಣ, ಅಗ್ನಿ ಮುಂತಾದ ದೇವತೆಗಳ ಸ್ತುತಿ ಮಾಡ್ತಾರೆ. ಇದ್ರ ಜೊತೆಗೆ ಸೂರ್ಯ, ಚಂದ್ರ, ನಕ್ಷತ್ರ, ವಾಯು, ನೀರು,
ಅಗ್ನಿ ಮುಂತಾದವುಗಳನ್ನ ಅವು ಕೇವಲ ಜಡವಸ್ತುಗಳು ಅಂತ ನೋಡದಲೇನೆ ಅವುಗಳನ್ನ ದೈವಿಕವಾಗಿ ನೋಡಿ ಅವ್ರೇನ್ ಮಾಡ್ತಾರೆ, ಇದು ಕಾವ್ಯ ಪ್ರಧಾನವಾದಂತಹ ಭಾಗವನ್ನಾಗಿ ಮಾಡಿ ಇವುಗಳನ್ನ ಕೂಡ ಬ್ರಾಹ್ಮಣಗಳಲ್ಲಿ ಈ ಮಂತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಎರಡನೆಯದು ಬ್ರಾಹ್ಮಣಗಳು. ಮೊದಲನೇದು ಇದು ಇಷ್ಟು ಹೇಳಿದ್ದು ಮಂತ್ರಗಳ ಬಗ್ಗೆ, ಅಂದ್ರೆ ಯಾವ ದೇವತೆಗಳನ್ನ ಸ್ತುತಿ ಮಾಡೋದ್ರ ಜೊತೆಗೆ ಸೂರ್ಯ, ನಕ್ಷತ್ರ, ಚಂದ್ರ, ವಾಯು, ನೀರು, ಅಗ್ನಿ ಮೊದಲಾದವನ್ನ ಕೂಡ ಜಡವಸ್ತು ಅಂತ ತಿಳ್ಕೊಳ್ದಲೇನೆ ಅವುಗಳನ್ನ ದೈವಿಕವಾಗಿ ನೋಡಿ ಕಾವ್ಯ ಪ್ರಧಾನವಾಗಿ ಅದನ್ನ ಏನನ್ನ ಶ್ಲೋಕಗಳನ್ನ ಬರೆದಿಟ್ರೋ ಅದನ್ನ ಮಂತ್ರ ಭಾಗ ಅಂತ ಹೇಳಿ ಕರೀತಾರೆ. ಇನ್ನು ಎರಡನೆಯದನ್ನ ಬ್ರಾಹ್ಮಣಗಳು ಅಂತ ಹೇಳಿ ಹೇಳ್ತಾರೆ. ಯಾಕೆ ಅಂದ್ರೆ ಈ ಒಂದು ವಿಭಾಗದಲ್ಲಿ ಏನಪ್ಪಾ ಹೇಳ್ತಾರೆ ಅಂತ ಹೇಳಿದ್ರೆ, ಯಜ್ಞ ಮಾಡೋದು ಹೇಗೆ, ಯಾಗಗಳನ್ನ ಮಾಡೋದು ಹೇಗೆ ಅನ್ನುವ ಎಲ್ಲ ವಿಧಿ ವಿಧಾನಗಳನ್ನ ಕ್ರಮಬದ್ಧವಾಗಿ ತಿಳಿಸ್ತಾರೆ. ಅಂದ್ರೆ ಯಾವ್ದಾದ್ರು ಒಂದು ಯಜ್ಞವನ್ನ ಹೇಗೆ ಮಾಡ್ಬೇಕು, ಯಾಗವನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಪೂರ್ತಿ ಸಂಪೂರ್ಣವಾಗಿ ಪ್ರಾರಂಭದಿಂದ ಅದಕ್ಕೆ ಬೇಕಾದಂತಹ ಪರಿಕರಗಳಿಂದ ಹಿಡಿದು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲವನ್ನ ಕೂಡ ಇದರಲ್ಲಿ ತಿಳಿಸ್ತಾ ಹೋಗ್ತಾರೆ, ಕ್ರಮಬದ್ಧವಾಗಿ ತಿಳಿಸ್ತಾರೆ. ಅಂದ್ರೆ ಯಾವ ಯಜ್ಞದಲ್ಲಿ ಯಾವ ವಸ್ತುವನ್ನ ಉಪಯೋಗಿಸ್ಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ ಹೇಳುವಾಗ ಪ್ರಧಾನವಾಗಿ ಪುರೋಹಿತರ ಕೆಲಸದ ಬಗ್ಗೆ ಇವನ್ನ ತಿಳಿಸ್ಕೊಡ್ತಾರೆ, ಬ್ರಾಹ್ಮಣಗಳ ಬಗ್ಗೆ. ಆ ಕಾಲದಲ್ಲಿ ವಿಗ್ರಹಾರಾಧನೆ ಬಂದಿರ್ಲಿಲ್ಲ ಇನ್ನ. ಅವಾಗ ಯಜ್ಞ ಯಾಗಗಳು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಎಲ್ಲರಿಗೂ ಹವಿಸನ್ನ ಕೊಡ್ತಾ ಇದ್ರು, ಆದ್ರೆ ಯಾರನ್ನು ಕೂಡ ಇದನ್ನ ಮಾಡ್ತಾ ಇರ್ಲಿಲ್ಲ, ಅಂದ್ರೆ ಅವ್ರ ಮೂರ್ತ ರೂಪದಲ್ಲಿ ಮಾಡ್ತಾ ಇರ್ಲಿಲ್ಲ, ಪೂಜೆ ಮಾಡ್ತಾ ಇರ್ಲಿಲ್ಲ. ಇನ್ನು ಮೂರನೆಯ ಭಾಗ ಇದೆಯಲ್ಲ ಅದನ್ನ ಉಪನಿಷತ್ತುಗಳು ಅಂತ ಹೇಳಿ ಕರೀತಾರೆ. ಇದಕ್ಕೆ ವೇದಾಂತ ಅಂತ ಕೂಡ ಕರೀತಾರೆ. ಉಪನಿಷತ್ತುಗಳನ್ನ ವೇದಾಂತ, ವೇದದ ಅಂತ್ಯಭಾಗ ಅಂತ ಹೇಳಿ ಕೂಡ ಕರೀತಾರೆ. ನಮ್ಮ ಭಾರತ ದೇಶ ಈ ಪ್ರಪಂಚಕ್ಕೆ ಅನನ್ಯವಾದಂತಹ ಒಂದು ಪರಾವಿದ್ಯೆಯನ್ನ ಕೊಟ್ಟಿದೆ. ಅಂದ್ರೆ ಬೇರೆ ಇತರ ದೇಶಗಳಲ್ಲಿ ಸಂಸ್ಕೃತಿ ಇನ್ನು ಕಣ್ಣು ಬಿಡುವುದಕ್ಕೆ ಮುನ್ನವೇ ಭಾರತದಲ್ಲಿ ಇಂತಹ ಪ್ರಗತಿಯಾಗಿತ್ತು, ಆಧ್ಯಾತ್ಮಿಕ ಪ್ರಗತಿಯಾಗಿತ್ತು. ಎಷ್ಟು ಜನ ಋಷಿ ಮುನಿಗಳು ಜೀವನ್ಮುಕ್ತರಾಗಿ ಮುಂದೆ ಹೋದ್ರು, ಅಂಥವ್ರು ಇಷ್ಟನ್ನೆಲ್ಲ ಅವರು ಮಾಡಿ ಹೋದಂತವರು. ಹಾಗಾಗಿ ನಮ್ಮ ದೇಶ ಈ ಪ್ರಪಂಚಕ್ಕೆ ಒಂದು ಅನನ್ಯ ಕೊಡುಗೆಯನ್ನ ಕೊಟ್ಟಿದೆ. ಅದೇನು ಅಂತ ಹೇಳಿದ್ರೆ ಪರಾವಿದ್ಯೆ ಅಂತ ಹೇಳಿ. ಈ ಪ್ರಪಂಚಕ್ಕೆ ಭಾರತದ ಕೊಡುಗೆ ರಾಧಾಜಿ ಅವ್ರು ಹೇಳ್ತಾ ಇದ್ರು, ಅದರ್ ವರ್ಲ್ಡ್ಲಿನೆಸ್ ಅಂತ ಹೇಳೋರು ಅವರು. ಅಂದರೆ ಭೌತಿಕತೆ ಅಲ್ಲದ್ದು, ಅಲೌಕಿಕವಾದಂತಹದ್ದು, ಅದನ್ನ ಹೇಳ್ತಾರೆ ಅವರು. ಅದು ನಮ್ಮ ನಾಡಿನ ಅಂದ್ರೆ ಭಾರತ ದೇಶದ ಒಂದು ವೈಶಿಷ್ಟ್ಯ ಏನು ಅಂದ್ರೆ ಅಲೌಕಿಕತೆ ಅನ್ನುವಂತಹದ್ದು. ಈ ವಿದ್ಯೆಯನ್ನ ಕೊಟ್ಟಂತಹ ಋಷಿಗಳಿದ್ರಲ್ಲ, ಅವರು ಒಂದು ಚೂರು ಸ್ವಾರ್ಥ ಪ್ರಧಾನರಾಗಿರ್ಲಿಲ್ಲ, ವ್ಯಕ್ತಿ ಪ್ರಧಾನರಾಗಿರ್ಲಿಲ್ಲ, ಅವ್ರಿಗೆ ಯಾವ ಕೀರ್ತಿಯ ಆಸೆ ಇರ್ಲಿಲ್ಲ. ಎಲ್ಲಿಯೂ ಕೂಡ ಯಾವುದೇ ಉಪನಿಷತ್ತಿನಲ್ಲೂ ಕೂಡ ಬರೆದಂತವರ ಹೆಸರಿಲ್ಲ. ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ್ವು ಅನ್ನುವಂತಹ ಹೆಮ್ಮೆಯೂ ಇರ್ಲಿಲ್ಲ ಅವ್ರಿಗೆ. ಆ ಸತ್ಯಗಳು ಈ ಸೃಷ್ಟಿಯಷ್ಟೇ ಹಳೆಯದಾದದ್ದು, ಆಶ್ಚರ್ಯವಾದದ್ದು. ನಮಗೆ ಅವುಗಳನ್ನ ತಿಳಿಯುವ ಶಕ್ತಿ ಬಂದಾಗ ಅದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೆ ಸತ್ಯ ಸಾಕ್ಷಾತ್ಕಾರ ಆಗಕ್ಕೆ ಸಾಧ್ಯ ಇಲ್ಲ, ಅದನ್ನ ತಿಳಿಯೋದಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಹಿಂದಿನ ಕಾಲದಿಂದಲೂ ಕೂಡ ತತ್ವಗಳನ್ನ ಹೇಳೋದಕ್ಕೆ ಹಲವಾರು ವಿಧಾನಗಳನ್ನ ಅನುಸರಿಸ್ತಾರೆ. ಮೊದಲನೇ ವಿಧಾನ ಯಾವುದು ಅಂತ ಹೇಳಿದ್ರೆ, ಮೊದಲನೇ ವಿಧಾನ ಸಿದ್ಧಾಂತ ರೂಪ. ಅಂದ್ರೆ ಒಂದೊಂದು ಇದರಲ್ಲಿ ಒಂದೊಂದನ್ನು ಹಂತ ಹಂತವಾಗಿ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳುವಂತಹದ್ದು. ಆ ಸ್ಟೆಪ್ ಬೈ ಸ್ಟೆಪ್ ಹೇಳಿದಾಗ್ಲೇನೆ ಸಿದ್ಧಾಂತ ಅರ್ಥ ಆಗೋದು, ಇಲ್ಲದ್ರೆ ಅರ್ಥ ಆಗೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಒಂದು ಇದನ್ನ ಉದಾಹರಣೆಗೆ ಒಂದು ಗಣಿತ ಶಾಸ್ತ್ರ ತಗೊಳ್ಳಿ. ಗಣಿತ ಹೇಗ್ ಮಾಡ್ತೀವಿ, ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಲ್ಲ, ಮೊದ್ಲು ಕೂಡೋದನ್ನ ಕಲಿಸ್ತಾರೆ, ಕಳೆಯೋದನ್ನ ಕಲಿಸ್ತಾರೆ, ಭಾಗಾಕಾರ ಕಲಿಸ್ತಾರೆ, ಆಮೇಲೆ ಗುಣಾಕಾರ ಕಲಿಸ್ತಾರೆ. ಅಂದ್ರೆ ಒಮ್ಮೆಲೆ ಗುಣಾಕಾರ ಕಲ್ಸಕ್ ಹೋದ್ರೆ ಅಥವಾ ಭಾಗಾಕಾರ ಕಲ್ಸಕ್ ಹೋದ್ರೆ ಆಗೋದಿಲ್ಲ, ಮೊದ್ಲು ಕೂಡೋದು ಕಳೆಯೋದು ಬರ್ಬೇಕಾಗತ್ತೆ. ಹಾಗೆ ಅಂದ್ರೆ ಒಂದೊಂದೇ ಹಂತ ಹಂತವಾಗಿಯೇ ನಾವು ಕಲಿಸ್ಬೇಕಾಗತ್ತೆ. ಅದರಿಂದ ಇದನ್ನೆಲ್ಲ ಕಲಿಯೋದೆಲ್ಲ ಇದ್ರೆ ಸ್ಕ್ವೇರ್ ರೂಟು, ಇದು ಆಲ್ಜಿಬ್ರಾ ಇಂಥವನ್ನ ತಿಳ್ಕೊಳಕ್ಕಾಗಲ್ಲ. ಜಾಮಿಟ್ರಿಯನ್ನ ಕಲಿಬೇಕಾದ್ರೂ ಹೀಗೇನೆ ಇರ್ಬೇಕಾಗತ್ತೆ. ಏನು, ಮೊದ್ಲು ಪಾಯಿಂಟ್ ಅಂದ್ರೆ ಏನೋ ತಿಳ್ಕೊಬೇಕು, ಆಮೇಲೆ ಸ್ಟ್ರೈಟ್ ಲೈನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು, ಆಮೇಲೆ ಆಂಗಲ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ, ಆಮೇಲೆ ಸ್ಕ್ವೇರ್ ಬರತ್ತೆ, ಇತ್ಯಾದಿ ಇತ್ಯಾದಿಗಳೆಲ್ಲ ನಮ್ಗೆ ಅರ್ಥ ಆಗ್ತಾ ಹೋಗತ್ತೆ. ಅಂದ್ರೆ ಇವೆಲ್ಲವನ್ನ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕಾಗತ್ತೆ. ಮೊದ್ಲೇದಿದು, ಆಮೇಲೆ ಇದು ಅಂತ ಹೇಳಿ ನಾವು ಹಂತ ಹಂತವಾಗಿ ನಾವು ಕಲಿಬೇಕಾಗತ್ತೆ. ಇದು ಸಿದ್ಧಾಂತ ರೂಪ
ಅದನ್ನ ಒಂದು ಸಿದ್ಧಾಂತವಾಗಿ ನೋಡುವಂತಹ ರೂಪ. ಆ ರೂಪದಲ್ಲಿ ನಾವು ಎಲ್ಲವನ್ನ ಕಲ್ತ್ಕೋಬಹುದು. ಅದನ್ನ ಬಿಟ್ರೆ ಬಹಳ ರೋಚಕವಾಗಿ ಹೇಳುವಂತಹದ್ದು ಇನ್ನೊಂದು ರೂಪ ಇದೆ. ಏನದು? ಕಥಾರೂಪಕ. ಅಂದ್ರೆ ತತ್ವದ ವಿಷಯಗಳನ್ನೇ, ಆದ್ರೆ ಸಾಧಾರಣ ಜನರು ಕೂಡ ಅರ್ಥ ಮಾಡ್ಕೊಳ್ಳಕ ಆಗದಲ್ಲೇ ಇರುವಾಗ ತತ್ವದ ವಿಷಯಗಳನ್ನ ಸಾಧಾರಣ ಜನರು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅವರಿಗೆ ನೀರಸವಾಗಿ ಕಾಣಬಾರದು ಅಂತ ಹೇಳಿ ಜನತೆಗೆ ಕಥಾರೂಪದಲ್ಲಿ ತತ್ವಗಳನ್ನ ಹೇಳಿದ್ರೆ ಅವರಿಗೆ ಹಿಡಿಸುತ್ತೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ನಮ್ಮ ದೇಶದಲ್ಲಿ ಜನಸಾಮಾನ್ಯರು ಕೂಡ ತತ್ವಗಳ ಬಗ್ಗೆ ಮಾತಾಡ್ತಾರೆ. ಈಗ ಕರ್ಮ ನಿಯಮ, ಒಂದ್ ಹಳ್ಳಿಗೆ ಹೋಗಿ ಒಬ್ಬ ಯಾರನ್ನಾರು ಮಾತಾಡ್ಸಿ ನೋಡಿ, ಎಲ್ಲ ಕರ್ಮದ ಬಗ್ಗೆ, ಪುನರ್ಜನ್ಮದ ಬಗ್ಗೆ ಅವ್ರ ತತ್ವಗಳನ್ನ ಎಲ್ಲನ್ನ ಹೇಳ್ತಾರೆ. ನಾವು ಹೀಗೆ ನಡ್ಕೋಬೇಕು, ಹೀಗೆ ಇರ್ಬೇಕು, ಎಲ್ಲ ಕೂಡ ಅವರು ಹೇಳ್ತಿರ್ತಾರೆ. ಅಂದ್ರೆ ಅವ್ರಿಗೆ ಎಂತ ವೇದಗಳನ್ನು ಓದಿಲ್ದೇ ಇರ್ಬೋದು, ಉಪನಿಷತ್ತನ್ನ ಅಧ್ಯಯನ ಮಾಡದೇ ಇರ್ಬೋದು, ಆದ್ರೆ ಅವ್ರಿಗೆ ಮೂಲತಃ ಗೊತ್ತಿದೆ ವಿಷಯ. ಅಂದ್ರೆ ಕಥಾರೂಪದಲ್ಲಿಯೋ ಹೇಗೋ ಹರಿಕಥೆಗಳನ್ನ ಕೇಳಿಯೋ, ನಾಟಕಗಳನ್ನ ನೋಡಿಯೋ, ಯಕ್ಷಗಾನಗಳನ್ನ ನೋಡಿಯೋ, ಏನೋ ಒಟ್ನಲ್ಲಿ ಅವರು ಮನೆಯಲ್ಲಿ ಸಂಸ್ಕಾರವೇ ಆ ರೀತಿಯಾಗಿ ಬಂದು ಅವ್ರ ಎಲ್ಲ ವಿಷಯಗಳನ್ನ ಗೊತ್ತಿರತ್ತೆ. ಹಾಗೆ ನಮ್ಮ ದೇಶದಲ್ಲಿ ಜನಸಾಮಾನ್ಯರಿಗೂ ಕೂಡ ತತ್ವಗಳು ಅನ್ನೋದು ತಿಳಿದಿರತ್ತೆ, ಅದನ್ನ ತಿಳ್ಕೊಂಡಿದ್ದಾರೆ. ಅಂದ್ರೆ ಇದೆಲ್ಲ ಕಥೆಗಳ ರೂಪದಲ್ಲಿ ಪ್ರಸಾರ ಆಗಿರುವಂತಹ ಒಂದು ತತ್ವಗಳು. ಅಂದ್ರೆ ಕಥೆಗಳ ಮುಖಾಂತರ ಎಲ್ಲವನ್ನ ಕೊಡುವಂತಹ, ಅಂದ್ರೆ ತತ್ವೋಪದೇಶಗಳನ್ನ ಒಂದೊಂದು ಕಥೆಯ ಮುಖಾಂತರ ರೋಚಕವಾಗಿ ಅವ್ರಿಗೆ ಹೇಳಬೇಕು, ಮನದಟ್ಟು ಮಾಡ್ಬೇಕು, ಅವರದನ್ನ ಮತ್ತೆ ಮತ್ತೆ ಚಿಂತಿಸುವಂತೆ ಮಾಡ್ಬೇಕು, ಅದರ ಒಳಗೆ ಇರುವಂತಹ ತತ್ವೋಪದೇಶವನ್ನ ಅರ್ಥ ಮಾಡಿಕೊಳ್ಳಬೇಕು. ಇದು ಹೀಗೆ ಮಾಡುವಂತಹದ್ದು. ಅದೇ ರೀತಿ ತಾನೇ ರಾಜನ ಮಕ್ಕಳಿಗೆ ವಿಷ್ಣು ಚಕ್ರ ಅನ್ನುವಂತಹವರು ಪಂಚತಂತ್ರಗಳನ್ನ ಕೊಟ್ಟಿದ್ದು. ಅಂದ್ರೆ ಕಥೆಯ ರೂಪದಲ್ಲಿ ಹೇಳಿದಾಗ ಏನಾಗತ್ತೆ, ಎಂಥವ್ರಿಗೂ ಅರ್ಥ ಆಗತ್ತೆ, ಮಕ್ಕಳಿಗೂ ಅರ್ಥ ಆಗತ್ತೆ, ದೊಡ್ಡವ್ರಿಗೂ ಅರ್ಥ ಆಗತ್ತೆ, ಎಲ್ರಿಗೂ ಅರ್ಥ ಆಗತ್ತೆ. ಹೀಗೆ ಕೊಟ್ಟದ್ದು. ಇನ್ನ ಇದಲ್ಲದೆ ಇನ್ನೂ ಒಂದು ವಿಧಾನ ಇದೆ. ಇದು ಮೂರನೆಯ ವಿಧಾನ. ಈ ಯಾವುದು ವಿಧಾನ ಇದು ಅಂತ ಹೇಳಿದ್ರೆ, ಪ್ರಶ್ನೋತ್ತರ ರೂಪದಲ್ಲಿ ತತ್ವವನ್ನ ವಿವರಿಸುವುದು. ಅಂದ್ರೆ ನೀವು ಪ್ರಶ್ನೆಯನ್ನ ಕೇಳಿ ಆಮೇಲೆ ನಾನು ಅದಕ್ಕೆ ಉತ್ತರವನ್ನ ಕೊಡ್ತೀನಿ ಅಂತ ಹೇಳೋದು. ಅಂದ್ರೆ ಯಾವ ಸಾಧಕ ಇದ್ದಾನೆ ಎದುರುಗಡೆ, ಶಿಷ್ಯ ಇದ್ದಾನೆ ಅಥವಾ ಜನತೆ ಇದ್ದಾರೆ, ಅವರ ಮನಸ್ಸಿನಲ್ಲಿ ಪ್ರಶ್ನೆ ಏಳ್ಬೇಕು ಮೊದ್ಲು. ಆ ಎದ್ದಂತಹ ಪ್ರಶ್ನೆಗೆ ಗುರು ಒಂದು ಅದಕ್ಕೆ ಏನು ಕೊಡ್ಬೇಕು, ಉತ್ತರವನ್ನು ಕೊಡ್ಬೇಕು, ಅದನ್ನ ಕೊಡುವಂತಹದ್ದು. ಅಂದ್ರೆ ಈ ಪ್ರಶ್ನೋತ್ತರ ರೂಪದ ಮುಖಾಂತರ ತತ್ವವನ್ನ ವಿವರಿಸಿ ಹೇಳುವಂತಹದ್ದು. ಶಿಷ್ಯ ಕೇಳಿದಂತಹ ಗಹನವಾದ ಪ್ರಶ್ನೆಗೆ ಗುರು ಏನ್ ಮಾಡ್ತಾರೆ, ಗುರುವಿನ ಹಂತದಲ್ಲಿ ಉತ್ತರ ಕೊಡಲ್ಲ ಅವರು ಗುರು. ಯಾಕೆಂದ್ರೆ ಗುರುವಿನ ಹಂತ, ಪ್ರಜ್ಞಾ ಹಂತ ಬಹಳ ಉನ್ನತ ಮಟ್ಟದಲ್ಲಿರತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಗುರು ತಾನು ಸ್ವಲ್ಪ ಕೆಳಗಡೆ ಬರ್ತಾರೆ. ಅಂದ್ರೆ ಗುರುವಿನ ಪ್ರಜ್ಞೆಯ ಹಂತಕ್ಕೆ ಶಿಷ್ಯನಿಗೆ ಕಷ್ಟ. ಅದಕ್ಕೋಸ್ಕರ ಮೊದ್ಲು ಗುರು ಏನ್ ಮಾಡ್ತಾರೆ, ಶಿಷ್ಯನ ಮಟ್ಟಕ್ಕೆ ಇಳಿದು ಉತ್ತರ ಕೊಡ್ತಾರೆ. ಆವಾಗ ಶಿಷ್ಯನಿಗೆ ಅರ್ಥ ಆಗತ್ತೆ. ಆವಾಗ ಏನಾಗುತ್ತೆ, ಶಿಷ್ಯನಿಗೆ ಗುರುವಿನ ಪ್ರಜ್ಞೆಯ ಹಂತಕ್ಕೆ ಏರೋದಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಏನೋ ಗೊತ್ತಿಲ್ಲದ ಶಿಷ್ಯನಿಗೆ, ಅಂದ್ರೆ ಸ್ವಲ್ಪ ಗೊತ್ತಿರುವಂತಹ ಶಿಷ್ಯನಿಗೆ ಅವನು ಇನ್ನ ಹೆಚ್ಚು ತಿಳಿಯುವಂತೆ ಮಾಡಿದಾಗ ಏನಾಗುತ್ತೆ, ಅವನು ಮೇಲಕ್ಕೆ ಇರ್ತಾನೆ. ಅಂದ್ರೆ ಅವನ ಪ್ರಜ್ಞೆ ಮೇಲೆ ಇರುತ್ತೆ. ಆಗ ಗುರು ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಶಿಷ್ಯ ಬರ್ತಾನೆ. ಹಾಗಾಗಿ ಈ ಪ್ರಶ್ನೋತ್ತರದಲ್ಲಿ ಶಿಷ್ಯ ಏನನ್ನ ಬಯಸ್ತಾನೆ ಅನ್ನೋದು ಗುರುಗೆ ಗೊತ್ತಾಗೋದ್ರಿಂದ ಗುರು ಅದಕ್ಕೆ ಸರಿಯಾದಂತಹ ಉತ್ತರಗಳನ್ನ ತತ್ವದ ರೂಪದಲ್ಲಿ ಕೊಟ್ಟು ಅವನನ್ನ ಮೇಲಕ್ಕೆ ಎತ್ತುತ್ತಾರೆ. ಆ ರೀತಿ ಆಗತ್ತೆ. ಹಾಗಾಗಿ ಉಪನಿಷತ್ತುಗಳಲ್ಲಿ ಇದನ್ನ ಉಪಯೋಗಿಸ್ತಾರೆ. ಅಂದ್ರೆ ಗುರುವಿನ ಪ್ರಜ್ಞೆಯ ಹಂತಕ್ಕೆ ಶಿಷ್ಯ ಮೇಲಕ್ಕೆ ಏರುವಷ್ಟರ ಮಟ್ಟಿಗೆ ಉಪನಿಷತ್ತುಗಳಲ್ಲಿ ಈ ತಂತ್ರವನ್ನ ಉಪಯೋಗಿಸ್ತಾರೆ. ಅಂದ್ರೆ ಗುರು ಶಿಷ್ಯರ ಪ್ರಶ್ನೋತ್ತರ ತಂತ್ರವನ್ನ ಉಪನಿಷತ್ತುಗಳಲ್ಲಿ ಉಪಯೋಗಿಸ್ತಾರೆ. ಇದು ಒಂದು ವಿಧಾನ. ಇಲ್ಲಿ ಏನಾಗುತ್ತೆ ಅಂದ್ರೆ, ಗುರುಗಳು ಶಿಷ್ಯನ ವಿಚಾರ ಶಕ್ತಿಯನ್ನ ಪ್ರಚೋದನೆ ಮಾಡ್ತಾರೆ. ಅಂದ್ರೆ ಅವನು ಇನ್ನೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಬೇಕು, ಆಮೇಲೆ ಅವನೇ ವಿಚಾರ ಮಾಡಿ ತಿಳ್ಕೊಳ್ಬೇಕು. ಕೆಲವು ವಿಷಯವನ್ನ ಗುರು ಹೇಳ್ತಾರೆ, ಕೆಲವನ್ನ ನೀನೇ ಅರ್ಥ ಮಾಡ್ಕೋ, ವಿಚಾರ ಮಾಡು ಕೂತ್ಕೊಂಡು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಗುರು ಶಿಷ್ಯನ ವಿಚಾರ ಶಕ್ತಿಯನ್ನ ಪ್ರಚೋದನೆ ಮಾಡ್ತಾನೆ. ಅಂದ್ರೆ ಅವನನ್ನ ಪ್ರಚೋದಿಸಿ ಸತ್ಯವನ್ನ ತಿಳಿಯುವ ಕಡೆಗೆ ಅವನನ್ನ ಸಿದ್ಧಗೊಳಿಸ್ತಾನೆ. ಯಾಕೆಂದ್ರೆ ಸತ್ಯ ಅನ್ನುವಂತಹದ್ದು ಗುರು ಬೋಧೆಯಿಂದ ತಿಳಿಯಲ್ಲ. ಗುರು ಬೋಧೆ ಕೊಟ್ಟ ನಂತರ ಅದನ್ನ ಶಿಷ್ಯ ತನ್ನೊಳಗೆ ಕೂತು ಮನನ ಮಾಡಿ ವಿಚಾರ ಮಾಡಿ ತಾನೇ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಗುರು ಏನ್ ಮಾಡ್ತಾರೆ, ಶಿಷ್ಯನ ವಿಚಾರ ಶಕ್ತಿಯನ್ನ ಪ್ರಚೋದನೆ ಮಾಡ್ತಾರೆ.
ಹಾಗೆ ಪ್ರಚೋದನೆ ಮಾಡಿ ಶಿಷ್ಯ ಸರಿಯಾದ ನಿರ್ಣಯಕ್ಕೆ ಬರೋದಕ್ಕೆ ಅವರು ಗುರುಗಳು ಸಹಾಯ ಮಾಡ್ತಾರೆ. ಆದ್ರೆ ಇಲ್ಲಿ ಗುರುಗಳು ಹುಷಾರಾಗಿ ನೋಡ್ಕೊಳ್ತಾರೆ, ಯಾಕೆಂದ್ರೆ ಶಿಷ್ಯ ದಾರಿ ತಪ್ಪಬಾರದು. ಅವನು ದಾರಿ ತಪ್ಪದಂತೆ ಅವನನ್ನ ಕಾಯ್ತಾ, ಅಂದ್ರೆ ನೋಡ್ಕೊಳ್ತಾ, ವಿಚಾರ ಕೂಡ ಸರಿಯಾದ ದಿಕ್ಕಿನಲ್ಲಿ ಆಗತಾ ಇದೆಯಾ ಇಲ್ವಾ ಅನ್ನುವಂತಹದ್ದನ್ನ ಕೂಡ ಗುರು ನೋಡ್ಕೊಳ್ತಾ ಇರ್ತಾರೆ. ಅಂದ್ರೆ ಶಿಷ್ಯ ತಪಸ್ಸು ಮಾಡಿ, ಅಂದ್ರೆ ತಪಸ್ಸು ಅಂದ್ರೆ ಇಲ್ಲಿ ವಿಚಾರ, ಆ ಒಂದು ವಿಷಯವನ್ನ ಕೊಟ್ಟು ಅವನಿಗೆ ಅದರ ಬಗ್ಗೆ ಧ್ಯಾನ ಮಾಡ್ಲಿಕ್ಕೆ ಹೇಳ್ತಾರೆ, ತಪಸ್ಸನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಅವಾಗ ಅವನೇನ್ ಮಾಡ್ತಾನೆ, ಅದನ್ನ ಸತ್ಯವನ್ನ ತಾನೇ ತನ್ನ ಒಳಗೆ ಅಂತರಂಗದಲ್ಲಿ ತಿಳಿಯುವಷ್ಟ್ರ ಮಟ್ಟಿಗೆ ಅವನು ಬರೋದಿಕ್ಕೆ ಸಹಾಯವನ್ನ ಮಾಡ್ತಾರೆ. ಆ ರೀತಿಯ ಸಹಾಯ ಗುರುಗಳಿಂದ ಶಿಷ್ಯನಿಗೆ ಸಿಗುತ್ತೆ. ಇಂತಹ ವಿಧಾನ ಇದೆಯಲ್ಲ, ಅಂದ್ರೆ ಪ್ರಶ್ನೋತ್ತರ ವಿಧಾನ, ಆ ಪ್ರಶ್ನೋತ್ತರ ವಿಧಾನ ಅತ್ಯಂತ ಉಪಯುಕ್ತವಾದದ್ದು, ವಿದ್ಯಾದಾನಕ್ಕೆ ಅತ್ಯಂತ ಸೂಕ್ತವಾದಂತಹದ್ದು. ಈಗ ಹೊಸ ಒಂದು ಎಜುಕೇಶನ್ ಪದ್ಧತಿ ಬರ್ತಾ ಇದೆ, ಕೆಲವು ಕಡೆಗಳಲ್ಲಿ ಮಾತ್ರ ಅದು ಇದೆ. ಏನು ಅಂದ್ರೆ, ಒಂದು ಕಂಪ್ಯೂಟರ್ ಅನ್ನ ಇಟ್ಬಿಟ್ಟು, ಮೌಸ್ ಅನ್ನು ಇಟ್ಬಿಟ್ಟು ಅದನ್ನ ಬಿಟ್ಬಿಡೋದು, ಮಕ್ಕಳ ತಾವೇ ಕಲ್ತ್ಕೊಳ್ಬೇಕು, ಅದು ಎಲ್ಲವನ್ನ ಉಪಯೋಗಿಸಿ ಅದು ಕೆಡದಲ್ಲೇ ಇರುವಂತೆ ನೋಡ್ಕೊಳ್ಳೋದು ಅಷ್ಟೇ ಇವ್ರ ಕೆಲಸ. ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾರೆ ಮಕ್ಕಳು, ಸ್ವಂತವಾಗಿ ಕಲಿತಾರೆ. ಅದಕ್ಕೆ ಪೂರಕವಾದ ಪರಿಕರಗಳನ್ನ ನಾವು ಒದಗಿಸ್ಕೊಡ್ಬೇಕಾಗತ್ತೆ. ಹಾಗೆ ಒದಗಿಸಿ ಕೊಟ್ಟಾಗ ಖಂಡಿತವಾಗಿ ಅವ್ರು ಎಲ್ಲವನ್ನ ತಿಳ್ಕೊಳ್ತಾರೆ, ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಇಲ್ಲಿ ಗುರುಗಳೇನ್ ಮಾಡ್ತಾರೆ, ಶಿಷ್ಯನಿಗೆ ಅವನೇ ಅರ್ಥ ಮಾಡಿಕೊಳ್ಳಲು ವಿಷಯಗಳನ್ನ ತಿಳಿಸಿ, ಮತ್ತೆ ಅವನು ತಾನೇ ಅದನ್ನ ಕುಳಿತು ವಿಚಾರಿಸಿ, ತಪಸ್ಸನ್ನ ಮಾಡಿ ಅಥವಾ ಧ್ಯಾನವನ್ನ ಮಾಡಿ ವಿಷಯವನ್ನ ತಿಳಿದುಕೊಳ್ಳಲಿ ಅಂತ ಹೇಳಿ ಆ ಒಂದು ಸ್ಥಿತಿಗೆ ಅವನನ್ನ ತರ್ತಾರೆ. ಅಂತ ವಿಧಾನದಲ್ಲಿ ಉಪನಿಷತ್ತಿನ ಋಷಿಗಳು ಪಾರಂಗತರಾಗಿದ್ರು. ಅಂದ್ರೆ ಯಾವುದೇ ವಿಷಯವನ್ನ ಹೇಗೆ ತಿಳಿಸಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವನು ದಾರಿ ತಪ್ಪದಂತೆ ವಿಚಾರ ಮಾಡುವಾಗ ಕೂಡ ದಾರಿ ತಪ್ಪದಂತೆ ಅವನನ್ನ ನೋಡ್ತಾ ಇದ್ರು, ಅವನ ಸರಿಯಾದ ದಾರಿಗೆ ತಲುಪುವಂತೆ ಅವ್ರು ಮಾಡ್ತಾ ಇದ್ರು. ಅಂತಹ ಉಪನಿಷತ್ತಿನ ಋಷಿಗಳು ಅಂತಹ ವಿದ್ಯೆಯಲ್ಲಿ ಪಾರಂಗತರಾಗಿದ್ದರು. ಹಾಗಾಗಿ ಎಷ್ಟೊಂದು ಉಪನಿಷತ್ತುಗಳು ನಮ್ಗೆ ದೊರಕಿದೆ. ಅಂದ್ರೆ ಎಲ್ಲ ಉಪನಿಷತ್ತುಗಳು ಕೂಡ ಆಯಾ ಋಷಿ ಕಂಡುಕೊಂಡಂತಹ ಸತ್ಯಗಳು. ಅವ್ರು ಅದನ್ನ ತಿಳಿದ ನಂತರವೇ ಶಿಷ್ಯಂದರಿಗೆ ಬೋಧನೆಯನ್ನ ಕೊಟ್ಟಿರುವಂತಹದ್ದು. ಹೀಗೆ ಇದನ್ನ ಮೊದಲು ಶಿಷ್ಯನಿಗೆ ಏನ್ ಗೊತ್ತಾಗತ್ತೆ ಅಂತ ಹೇಳಿ ಪರೀಕ್ಷೆ ಮಾಡ್ತಾ ಇದ್ರು. ಅಂದ್ರೆ ಅವನಿಗೆ ಏನೇನ್ ಗೊತ್ತಿದೆ, ಇಷ್ಟೊತ್ತು ಅವನು ನನ್ನ ಹತ್ರ ವಿದ್ಯಾಭ್ಯಾಸಕ್ಕೆ ಬಂದಿರೋ ಶಿಷ್ಯ ಏನನ್ನ ತಿಳ್ಕೊಂಡು ಬಂದಿದ್ದಾನೆ, ಮೂಲತಃ ಅವನಿಗೆ ಏನೇನ್ ಗೊತ್ತಿದೆ ಅನ್ನೋದನ್ನ ಅವರ ಪರೀಕ್ಷೆ ಮಾಡಿ ನೋಡ್ತಾ ಇದ್ರು. ಅಂದ್ರೆ ಪ್ರಶ್ನೆಯನ್ನ ಗುರು ಕೇಳ್ತಾರೆ, ಶಿಷ್ಯ ಅದಕ್ಕೆ ಉತ್ತರ ಕೊಡ್ತಾನೆ. ಅವಾಗ ಗುರುಗೆ ಶಿಷ್ಯನ ಹಂತ ಗೊತ್ತಾಗತ್ತೆ, ಶಿಷ್ಯನ ಪ್ರಜ್ಞೆಯ ವಿಕಾಸದ ಮಟ್ಟ ಗೊತ್ತಾಗತ್ತೆ, ಅವನ ವಿದ್ಯೆಯ ಮಟ್ಟ ಗೊತ್ತಾಗತ್ತೆ. ಗೊತ್ತಾದ ನಂತರ ಏನ್ ಮಾಡ್ತಾರೆ ಅಂದ್ರೆ, ಮೊದ್ಲು ಶಿಷ್ಯನ್ಗೆ ಏನ್ ಗೊತ್ತಿದೆ ಅಂತ ಪರೀಕ್ಷಿಸಿ ಅನಂತರ ಅಲ್ಲಿಂದ ಮುಂದಕ್ಕೆ ಶಿಷ್ಯನನ್ನ ಕರ್ಕೊಂಡು ಹೋಗೋದು. ಅಂದ್ರೆ ಈ ಶಿಷ್ಯ ಯಾವ ಹಂತದಲ್ಲಿ ಇದ್ದಾನೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದನ್ನ ನೋಡ್ಬಿಟ್ಟು ಏನ್ ಮಾಡ್ತಾನೆ, ಮುಂದಕ್ಕೆ ಅವರನ್ನ ಪರೀಕ್ಷೆ ಮಾಡಿ ಅಲ್ಲಿಂದ ಮುಂದಕ್ಕೆ ಶಿಷ್ಯನನ್ನ ಕರ್ಕೊಂಡು ಹೋಗುವಂತಹ ಗುರುಗಳು ಅವಾಗ ಇದ್ರು. ಉಪನಿಷತ್ತಿನ ಎಲ್ಲ ಋಷಿಗಳು ಕೂಡ ಇದೇ ಕೆಲಸವನ್ನೇ ಮಾಡಿತ್ತು. ಹೀಗೆ ಶಿಷ್ಯನ ವಿಚಾರ ಪ್ರಚೋದನೆಯನ್ನ ಮಾಡ್ತಾ ಅವನ ಪ್ರಜ್ಞೆಯನ್ನ ವಿಕಾಸಗೊಳಿಸಿ ಯಾವ ಹಂತದವರೆಗೂ ತರ್ತಾ ಇದ್ರು ಅಂದ್ರೆ, ಅವನು ಕೂಡ ಗುರುವಾಗ್ತಾ ಇದ್ದ. ಆ ಹಂತದವರೆಗೂ ಕೂಡ ಶಿಷ್ಯನ ಕೈಯನ್ನ ಬಿಡ್ತಾ ಇರ್ಲಿಲ್ಲ ಗುರುಗಳು. ಅವನನ್ನ ಆ ಹಂತಕ್ಕೆ ಏರುವಷ್ಟರ ಮಟ್ಟಿಗೆ ಅವರು ತರಬೇತಿಯನ್ನ ಕೊಡ್ತಾ ಇದ್ರು, ಅವನನ್ನ ನೋಡ್ಕೊಳ್ತಾ ಇದ್ರು, ಅವನನ್ನ ದಾರಿ ತಪ್ಪದಂತೆ ನೋಡ್ಕೊಂಡು ಸರಿಯಾದ ದಾರಿಯಲ್ಲಿ ಜೀವನ್ಮುಕ್ತನಾಗೋದಿಕ್ಕೆ ಅಥವಾ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ, ಸತ್ಯವನ್ನ ನೋಡ್ಲಿಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು. ಹೀಗೆ ಅವನ ವಿಕಾಸ ನಡೀತಾ ಇತ್ತು. ಇದು ಗುರು ಶಿಷ್ಯ ಪರಂಪರೆಯಲ್ಲಿ ನಡೆದು ಬಂದಂತಹ ಒಂದು ಕಲಿಕೆಯ ಒಂದು ವಿಷಯ. ಕಲಿಕೆ ಹೀಗೆ ನಡೀತಾ ಇತ್ತು ಆ ಕಾಲದಲ್ಲಿ. ಉಪನಿಷತ್ತುಗಳಲ್ಲಿ ಏನಪ್ಪಾ ಇದೆ ಅಂತ ಹೇಳಿದ್ರೆ, ಎಲ್ಲೂ ಕೂಡ ಬ್ರಹ್ಮನಿಗೆ ಆಕಾರವನ್ನ ಆರೋಪ ಮಾಡಲ್ಲ. ಅಂದ್ರೆ ಈ ತರ ಇದ್ದಾನೆ ಬ್ರಹ್ಮ, ಅಂದ್ರೆ 2 ಕೈ ಇದೆ ಅಥವಾ 4 ಕೈ ಇದೆ, 18 ಕೈ ಇದೆ, ಈ ತರ ಏನನ್ನೂ ಅವ್ರು ಹೇಳೋದಿಲ್ಲ. ಎಲ್ಲೆಲ್ಲೂ ಕೂಡ ಬ್ರಹ್ಮನಿಗೆ ಆಕಾರವನ್ನ ಆರೋಪ ಮಾಡುವುದಿಲ್ಲ. ಏನ್ ಮಾಡ್ತಾರೆ, ಅವನು ಸರ್ವವ್ಯಾಪಿ, ಬ್ರಹ್ಮ ಜ್ಯೋತಿರ್ಮಯ, ಅವನು ನಿರ್ಗುಣ, ಅವನು ಇಂದ್ರಿಯಾತೀತ, ಸ್ವಯಂಭೂ,
ಮತ್ತು ಸರ್ವೋತ್ತಮ ಅಂತ ಹೇಳಿ ಉಪನಿಷತ್ತುಗಳು ಹೇಳುತ್ತೆ. ಎಷ್ಟೊಂದು ವಿಷಯ ಹೇಳುತ್ತೆ ನೋಡಿ. ಬ್ರಹ್ಮ ಅಂದ್ರೆ ಅವನಿಗೆ ಆಕಾರವನ್ನ ಕೊಡೋದಿಲ್ಲ, ಆದ್ರೆ ಅವನು ಸರ್ವವ್ಯಾಪಿ. ಸರ್ವವ್ಯಾಪಿಗೆ ಹೇಗೆ ಆಕಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ? ಎಲ್ಲವನ್ನ ಆವರಿಸಿರೋದು ಅವನೇ ಅಂದಾಗ ಹೆಂಗೆ ರೂಪವನ್ನ ಕೊಡ್ಲಿಕ್ಕಾಗತ್ತೆ? ಅದಕ್ಕೆ ಸರ್ವವ್ಯಾಪಿಯಾದಂತಹ ಬ್ರಹ್ಮ ಜ್ಯೋತಿರ್ಮಯ ಅಂತ ಹೇಳ್ತಾರೆ. ಅವನೇ ಬೆಳಕು, ಬೆಳಕೇ ಅವನು, ಬೆಳಕಿನ ಮೂಲವೇ ಅವನು ಅಂತ ಹೇಳ್ತಾರೆ. ಇದರ ಜೊತೆಗೆ ಅವನು ನಿರ್ಗುಣ, ಗುಣ ಎಲ್ಲ ಗುಣಗಳು ಇರುವ ನಿರ್ಗುಣನಾಗಿರ್ತಾನೆ ಅವನು ಅಂತ. ಇದ್ರ ಜೊತೆಗೆ ಇಂದ್ರಿಯಾತೀತ ಅಂತ ಒಂದು ಪದ ಹೇಳ್ತಾರೆ. ಅಂದ್ರೆ ನಮ್ಗೆ ಇರೋದು ಪಂಚೇಂದ್ರಿಯಗಳಲ್ವಾ, ನಾವು ಏನನ್ನ ವಿಷಯವನ್ನ ತಿಳ್ಕೊಳ್ಬೇಕಾದ್ರೂ ಕೂಡ ಪಂಚೇಂದ್ರಿಯಗಳನ್ನು ಉಪಯೋಗಿಸಿ ತಿಳ್ಕೊಳ್ತೇವೆ. ಅಂದ್ರೆ ಏನಾದ್ರೂ ನೋಡ್ತೇವೆ, ಅದರಿಂದ ತಿಳ್ಕೊಳ್ತೇವೆ, ಕೇಳಿಸ್ಕೊಳ್ತೇವೆ, ಅದರಿಂದ ತಿಳ್ಕೊಳ್ತೇವೆ, ರುಚಿ ನೋಡ್ತೇವೆ, ಮುಟ್ಟಿ ನೋಡ್ತೇವೆ, ಕಿವಿಯಿಂದ ಕೇಳಿಸ್ಕೊಳ್ತೇವೆ. ಇದೆಲ್ಲವೂ ಕೂಡ ನಮ್ಮ 5 ಇಂದ್ರಿಯಗಳಿಂದ, ಅದ್ರ ಜೊತೆಗೆ ಮನಸ್ಸು ಕೂಡಿರೋದ್ರಿಂದ ತಾನೇ ನಾವು ಇದನ್ನ ವಿಶ್ವವನ್ನ ತಿಳ್ಕೊಳ್ಲಿಕ್ಕಾಗೋದು, ಪ್ರಪಂಚವನ್ನ ತಿಳ್ಕೊಳ್ಲಿಕ್ಕಾಗೋದು. ಆದರೆ ಬ್ರಹ್ಮನನ್ನ ಹೀಗೆ ಪಂಚೇಂದ್ರಿಯಗಳಿಂದ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅವನನ್ನ ಈ ರೀತಿಯಾಗಿ ನಮ್ಮ ಇಂದ್ರಿಯಗಳಿಗೆ ಅವನು ಸಿಗೋದಿಲ್ಲ. ಅಂದ್ರೆ ಅವನನ್ನ ನಾವು ನೋಡಕ್ಕಾಗಲ್ಲ, ಕಿವಿಯಿಂದ ಕೇಳಕ್ಕಾಗಲ್ಲ, ಆಮೇಲೆ ನಮ್ಗೆ ಅವನ ರುಚಿ ಸಿಕ್ಕೋದಿಲ್ಲ. ಯಾಕೆಂದ್ರೆ ಸರ್ವವ್ಯಾಪಿಯಾದವನು, ಇಂದ್ರಿಯಾತೀತನಾದವನು. ಇದ್ರ ಜೊತೆಗೆ ಅವನು ಯಾವಾಗ ಹುಟ್ಟದ ಅಂತ ಹೇಳಿದ್ರೆ ಅವನು ಸ್ವಯಂಭೂ, ತನ್ನಿಂದ ತಾನೇ ಬಂದವನು. ಇದ್ರ ಜೊತೆಗೆ ಸರ್ವೋತ್ತಮನಾದವನು ಅಂತ ಹೇಳ್ತಾರೆ. ಸರ್ವೋತ್ತಮ ಅಂದ್ರೆ ಅವನೇ ಎಲ್ಲವನ್ನ ಹೊಂದಿರುವಂತಹ ಒಂದು ಶಕ್ತಿ ಅಂತ ಹೇಳ್ತಾರೆ. ಸರ್ವೋತ್ತಮನಾದಂತಹ ಶಕ್ತಿ ಅವನನ್ನ ಬ್ರಹ್ಮ ಅಂತಾರೆ. ಅವನು ಸರ್ವವ್ಯಾಪಿ, ಜ್ಯೋತಿರ್ಮಯ, ನಿರ್ಗುಣ, ಇಂದ್ರಿಯಾತೀತ, ಸ್ವಯಂಭೂ ಮತ್ತು ಸರ್ವೋತ್ತಮ. ಇಷ್ಟು ಲಕ್ಷಣಗಳನ್ನ ಉಪನಿಷತ್ತುಗಳಲ್ಲಿ ನಮ್ಗೆ ಬ್ರಹ್ಮನ ಬಗ್ಗೆ ತಿಳಿಸ್ಕೊಡ್ತಾರೆ. ಬ್ರಹ್ಮ ಅಂದ್ರೆ ಅದರ ಪದದ ಅರ್ಥವೇ ಬೃಹತ್ತಾದಂತಹದ್ದು ಅಂತ. ಬೃಹತ್ ಅಂದ್ರೆ ಏನು? ಇಡೀ ಸೃಷ್ಟಿಯನ್ನೇ ಆವರಿಸಿರುವಂತಹದ್ದಕ್ಕೆ ಬ್ರಹ್ಮ ಅಂತ ಕರೀತಾರೆ. ನಾವೆಲ್ರೂ ಅಂದ್ರೆ ಎಲ್ಲ ಜೀವಿಗಳು ಬಂದಿರೋದು ಇಲ್ಲಿಂದ. ಅದನ್ನ ಉಪನಿಷತ್ನಲ್ಲಿ ಹೇಳ್ತಾರೆ, ಬ್ರಹ್ಮನಿಂದಲೇ ನಾವು ಬಂದವರು. ಅಂದ್ರೆ ಅವನ ಅಂಶವನ್ನ ಪಡ್ಕೊಂಡು ನಾವು ಹುಟ್ಟಿದ್ದೇವೆ. ಹೌದು, ಹಾಗಿದ್ರೆ ನಾವ್ ಎಲ್ಲಿ ಹೋಗ್ತೀವಿ ಮುಂದೆ? ಅಂದ್ರೆ ಮತ್ತೆ ಹಿಂತಿರುಗಿ ಹೋಗೋದು ಎಲ್ಲಿಗೆ? ಅದಕ್ಕೂ ಹೇಳ್ತಾರೆ, ಮತ್ತೆ ಹಿಂತಿರುಗಿ ಹೋಗುವುದು, ಸೇರುವುದು ಆ ಬ್ರಹ್ಮನನ್ನೇ. ಅಂದ್ರೆ ಬ್ರಹ್ಮನಿಂದಲೇ ಬಂದಿದ್ದೇವೆ, ಇಲ್ಲಿದ್ದೇವೆ, ನಂತರ ಕೊನೆಯಲ್ಲಿ ನಾವು ಹೋಗಿ ಸೇರುವುದು ಬ್ರಹ್ಮನನ್ನೇ ಅಂತ. ಅಂದ್ರೆ ಈಗ ನಮ್ಮ ಹುಟ್ಟು ಮತ್ತೆ ನಮ್ಮ ಕೊನೆ ಏನು ಅನ್ನೋದು ನಮ್ಗೆ ಗೊತ್ತಾಗೋಯ್ತು. ಅಂದ್ರೆ ಹುಟ್ಟಿರೋದು ಬ್ರಹ್ಮನಿಂದಲೇ ಬಂದಿದ್ದೇವೆ, ಮುಂದೆ ಸಾಧನೆಯನ್ನ ಮಾಡಿ ನಾವು ಬ್ರಹ್ಮನನ್ನ ಅರ್ಥ ಮಾಡಿಕೊಂಡಾಗ, ಅರಿತಾಗ ಬ್ರಹ್ಮನಲ್ಲಿ ಸೇರಿ ಹೋಗ್ತೇವೆ ಅಂತ. ಅಂದ್ರೆ ಈಗೇನಾಗಿದೆ, ನಮ್ಮ ಮೂಲ ನೆಲೆಯಾದ ಆ ಬ್ರಹ್ಮವನ್ನ ಮರೆತು ಬಿಟ್ಟಿದ್ದೇವೆ. ಅಂದ್ರೆ ಅಲ್ಲಿಂದ ಬಂದ್ವಿ ಅನ್ನೋದು ನಮ್ಗೆ ಮರೆತು ಹೋಗಿದೆ. ಹಾಗಾಗಿ ಎಲ್ಲಿವರೆಗೆ ನಾವು ತತ್ವಶಃ ಇದನ್ನ ಅರ್ಥ ಮಾಡ್ಕೊಳಲ್ವೋ, ಅಂದ್ರೆ ಬ್ರಹ್ಮನಿಂದಲೇ ಬಂದವರು ನಾವು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲವೋ, ಅಲ್ಲಿವರೆಗೂ ಕೂಡ ನಾವು ಮತ್ತೆ ಮತ್ತೆ ಹುಟ್ಟಬೇಕಾಗತ್ತೆ. ಅಂದ್ರೆ ಪುನರ್ಜನ್ಮಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಎಲ್ಲಿ ತನಕ ನಾವೇ ಬ್ರಹ್ಮ ಅಂತ ಬ್ರಹ್ಮನಲ್ಲಿ ಐಕ್ಯವಾಗುವ ತನಕ ನಮಗೆ ಮತ್ತೆ ಮತ್ತೆ ಪುನಃ ಹುಟ್ಟುತ್ತಾ ಇರ್ಬೇಕಾಗತ್ತೆ. ಯಾಕೆಂದ್ರೆ ಕರ್ಮವನ್ನ ಮಾಡ್ತೇವೆ, ಬಂದಾಗ ಕರ್ಮವನ್ನ ಮಾಡ್ತೇವೆ, ಆ ಕರ್ಮದ ಹೊರೆ ಜಾಸ್ತಿ ಆಗತ್ತೆ, ಮತ್ತೆ ಹುಟ್ಟಬೇಕಾಗತ್ತೆ. ಆದ್ರೆ ಈ ಆಧ್ಯಾತ್ಮಿಕ ಜ್ಞಾನ ಅನ್ನುವಂತಹದ್ದು ನಮ್ಮಲ್ಲಿ ಇದ್ದರೆ ಅವಾಗೇನಾಗತ್ತೆ ಅಂದ್ರೆ ನಾವು ಇರುವಂತಹ ಸ್ಥಿತಿಯಿಂದನೇ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಯಾವುದೇ ಜನ್ಮ ನಮ್ಗೆ ಬಂದಿರ್ಲಿ, ಅದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಿಂದ ಇಲ್ಲಿ ನಾವುಗಳು ಪುನರ್ಜನ್ಮವನ್ನ ತೆಗೆದುಕೊಳ್ಳೋದನ್ನ ನಿಲ್ಲಿಸ್ಬೇಕು ಅಂದ್ರೇನು, ನಾವು ಆಧ್ಯಾತ್ಮಿಕರಾಗಿ ಸಾಧನೆಯನ್ನ ಮಾಡಿ ಪ್ರಗತಿಯನ್ನ ಹೊಂದಿ ಬ್ರಹ್ಮನಲ್ಲಿ ಐಕ್ಯರಾಗಬೇಕು. ಅದನ್ನ ಉಪನಿಷತ್ತುಗಳು ಹೇಳತ್ತೆ. ಇಲ್ಲಿ ಉಪನಿಷತ್ತಿನ ಕೆಲಸ ಏನು ಅಂತ ಹೇಳಿದ್ರೆ, ಇಲ್ಲಿ ಉಪನಿಷತ್ತುಗಳು ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡುತ್ತದೆ. ಅಂದ್ರೆ ನಮಗೆ ಹೆಲ್ಪ್ ಮಾಡೋದಿಕ್ಕೆ, ಅಂದ್ರೆ ನಮಗೆ ಸಹಾಯ ಮಾಡ್ಲಿಕ್ಕೆ ಉಪನಿಷತ್ತುಗಳನ್ನ ರಚನೆ ಮಾಡಿ ಇಟ್ಟಿರುವಂತಹದ್ದು, ಋಷಿ ಮುನಿಗಳು ರಚನೆ ಮಾಡಿ ಇಟ್ಟಿರುವಂತಹದ್ದು ಈ ಉಪನಿಷತ್ತುಗಳು. ಈ ಉಪನಿಷತ್ತುಗಳು ನಮ್ಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ಈ ಉಪನಿಷತ್ತುಗಳು ನಮಗೆ ಶಾಶ್ವತ ಶಾಂತಿಯನ್ನ ಪಡೆಯುವಂತಹ, ಹೇಗೆ ಅದನ್ನ ಪಡ್ಕೊಳ್ಳೋದು ಅನ್ನುವಂತಹ ಬೋಧೆಯನ್ನ ನೀಡುತ್ತವೆ. ನಮಗ್ ಬೇಕಾಗಿರೋದು ಶಾಂತಿ ಸಮಾಧಾನ ಮಾತ್ರ. ಯಾಕೆಂದ್ರೆ ಏನೆಲ್ಲ ಪ್ರಪಂಚದಲ್ಲಿ ಗಳಿಸ್ತೇವೆ
ಆದರೆ ಶಾಂತಿ ಸಮಾಧಾನವನ್ನ ನೀವು ಯಾವ ದುಡ್ಡನ್ನ ಕೊಟ್ಟರು ಕೂಡ ಸಿಕ್ಕೋದಿಲ್ಲ. ಅದು ಬರ್ಬೇಕಾಗಿರೋದು ನಮ್ಮ ಅಂತರಂಗದಿಂದ. ಅದು ಬರ್ಬೇಕು ಅಂತ ಹೇಳಿದ್ರೆ ಹೇಗೆ ಬರುತ್ತೆ? ನಾವು ಅದಕ್ಕೆ ತಕ್ಕ ಸಾಧನೆಯನ್ನ ಮಾಡ್ಬೇಕು. ಕಳವಳ, ಗೊಂದಲ, ದ್ವಂದ್ವ ಇವೆಲ್ಲವನ್ನ ಅದು ಇಲ್ಲದಂತೆ ಮಾಡ್ಕೊಂಡಾಗ ಶಾಂತಿ ಸಹನೆ ಅನ್ನೋದು ನಮ್ಮ ಒಳಗೇ ಇರುತ್ತದೆ. ನಮ್ಮ ಒಳಗೇ ಇರುವಂತಹ ಆ ಶಾಂತಿಯನ್ನ, ಸಮಾಧಾನವನ್ನ, ಅವುಗಳನ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನ ಉಪನಿಷತ್ತುಗಳು ಬೋಧನೆ ಮಾಡುತ್ತೆ. ಅಂದ್ರೆ ತನ್ನ ಒಂದು ಕಥೆಗಳ ಮುಖಾಂತರ ಅಥವಾ ಘಟನೆಗಳ ಮುಖಾಂತರ ಪ್ರತಿಯೊಬ್ಬರನ್ನ ಕೂಡ ಅದು ಈ ದಾರಿಗೆ ಕರ್ಕೊಂಡು ಹೋಗತ್ತೆ. ಅಂದ್ರೆ ಅವರು ಸಾಧನೆಯನ್ನ ಮಾಡಿ ತಮ್ಮ ಒಳಗಿರುವಂತಹ ಶಾಶ್ವತ ಶಾಂತಿಯನ್ನ ಕಂಡುಕೊಳ್ಳುವ ರೀತಿಯಲ್ಲಿ ಅವು ನಮ್ಗೆ ತರಬೇತನ್ನ ಕೊಡ್ತಾ ಹೋಗತ್ವೆ. ಹೇಗೆ ಪಡ್ಕೊಳ್ಬೇಕು ಅದನ್ನ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಬೋಧನೆಯನ್ನ ಮಾಡುತ್ತೆ. ಅಂದ್ರೆ ಹೇಗೆ ಯಾವ ರೀತಿ ಮುಂದುವರಿಬೇಕು ನಾವು ಅನ್ನೋದನ್ನ ಕೂಡ ಆ ಉಪನಿಷತ್ತುಗಳು ನಮ್ಗೆ ತಿಳಿಸ್ತಾ ಹೋಗತ್ತೆ. ಅದಕ್ಕಾಗಿ ಸರಿಯಾದ ದಾರಿಯನ್ನ ಅವು ನಮ್ಗೆ ಸೂಚಿಸುತ್ತೆ. ಎಲ್ಲ ಉಪನಿಷತ್ತು ಅದೇ ರೀತಿ ಇರತ್ತೆ. ಅದರಿಂದ ಅವುಗಳನ್ನ ಓದಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ದಿಕ್ಕಿನಲ್ಲಿ ನಮ್ಮ ಓದು ಇರ್ಬೇಕು. ನಮ್ಮ ಓದ್ ಯಾವ ದಿಕ್ಕಲ್ಲಿದೆ, ಏನೋ ಅವ್ರು ಹೇಳಿದ್ದಾರೆ, ಅವನ ಕಥೆ ರೂಪದಲ್ಲಿ ಹೇಳಿದ್ದಾರೆ ಅಂತ ಅದನ್ನ ಓದೋದಲ್ಲ. ಅದನ್ನ ಓದೋದು ಹೇಗೆ ಅಂತ ಹೇಳಿದ್ರೆ ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ. ನಾನು ಈಗಿರುವಂತಹ ಹಂತ ಏನು, ನಾನು ಯಾವ ಸ್ಥಿತಿನಲ್ಲಿದ್ದೀನಿ, ಎಷ್ಟು ಮನಸ್ಸಿನಲ್ಲಿ ಇನ್ನೂ ಉಳಿದಿರುವಂತಹ ಗೊಂದಲಗಳು ಅಂತಹದ್ದು ಇದೆ, ಅದನ್ನ ಹೇಗೆ ನಾನು ಸರಿ ಮಾಡ್ಕೊಳ್ಳುವಂತಹದ್ದು, ಅದಕ್ಕೆ ಈ ಉಪನಿಷತ್ ಯಾವ ರೀತಿ ನನಗೆ ದಾರಿ ತೋರಿಸುತ್ತೆ ಅನ್ನುವಂತಹ ದೃಷ್ಟಿಯಿಂದ ಈ ಉಪನಿಷತ್ತುಗಳನ್ನ ನಾವು ಓದಬೇಕಾಗತ್ತೆ ಅಥವಾ ಅದನ್ನ ವ್ಯಾಸಂಗ ಮಾಡ್ಬೇಕಾಗತ್ತೆ. ಹಾಗಾಗಿ ಆ ರೀತಿ ವ್ಯಾಸಂಗ ಮಾಡಿದಾಗ ಏನಾಗುತ್ತೆ, ಉಪನಿಷತ್ತುಗಳು ಸತ್ಯದ ಸಾಕ್ಷಾತ್ಕಾರಕ್ಕೆ ಬೇಕಾದಂತಹ ಒಂದು ಸಾಧನೆಯ ಮಾರ್ಗವನ್ನ ತಿಳಿಸುತ್ತೆ. ಆ ದಾರಿಯನ್ನ ನಮ್ಗೆ ತೋರಿಸಿಕೊಡತ್ತೆ. ಇನ್ನ ಸಾಧನೆಯ ಮಾರ್ಗ ತಿಳಿಸುತ್ತಲ್ಲ ಉಪನಿಷತ್ತು, ಅಲ್ಲಿ ಸಾಧನೆ ಮಾಡಿ ವಿಕಾಸದ ತುದಿಯನ್ನ ತಲುಪಿದಂತಹ ಮಾನವರನ್ನ ಅಲ್ಲಿ ಒಂದು ಪದ ಉಪಯೋಗಿಸ್ತಾರೆ. ಏನಂತ ಉಪಯೋಗಿಸ್ತಾರೆ ಅಂದ್ರೆ ಅಮೃತಸ್ಯ ಪುತ್ರಃ ಅಂತಾರೆ. ಯಾವ ಸಾಧಕ ಉಪನಿಷತ್ತುಗಳ ಬೋಧೆಯನ್ನ ಅರ್ಥ ಮಾಡಿಕೊಂಡು ಮುಂದುವರೆದು ಯಾವ ಹಂತ ತಲುಪ್ತಾನೆ, ವಿಕಾಸದ ತುದಿಯನ್ನ ತಲುಪ್ತಾನಲ್ಲ, ಆವಾಗ ಅವನನ್ನ ಅಮೃತಸ್ಯ ಪುತ್ರಃ ಅಂತ ಹೇಳಿ ಕರೀತಾರೆ. ಅಮೃತಸ್ಯ ಪುತ್ರಃ ಅಂದ್ರೆ ಏನು ಗೊತ್ತಾ? ಅಮೃತ ಪುತ್ರರು ಅಂತ ಹೇಳಿ ಅದನ್ನ ಉಪನಿಷತ್ತು ಹೇಳತ್ತೆ. ಈ ಅಮೃತ ಪುತ್ರತ್ವ ಇದೆಯಲ್ಲ, ಅಂದ್ರೆ ಜೀವನ್ ಮುಕ್ತಿ ಅಂತ ಹೇಳ್ಬೋದು, ಮುಕ್ತಿ ಅಂತ ಹೇಳ್ಬೋದು, ಅಥವಾ ಸ್ವತಂತ್ರ ಅಂತ ಹೇಳ್ಬೋದು, ಎಲ್ಲವೂ ಒಂದೇ. ಯಾವುದು ಅಂದ್ರೆ ನಾವೀಗ ಇರುವಂತಹ ಬಂಧನದ ಸ್ಥಿತಿಯಿಂದ ಬಿಡುಗಡೆಗೊಳ್ಳುವಂತಹದ್ದು ಮಾತ್ರವೇ ನಮ್ಗೆ ಬೇಕಾಗಿರುವಂತಹದ್ದು. ಆ ಬಿಡುಗಡೆ ಸಿಕ್ಕಾಗ ಅವರನ್ನ ಅಮೃತ ಪುತ್ರ ಅಂತ ಹೇಳಿ ಕರೀತಾರೆ ಉಪನಿಷತ್ತಿನಲ್ಲಿ. ಈ ಅಮೃತ ಪುತ್ರತ್ವ ಇದೆಯಲ್ಲ, ಇದು ನಮ್ಮೆಲ್ಲರ ಭವಿಷ್ಯ. ಅಂದ್ರೆ ನಾವೆಲ್ಲರೂ ಕೂಡ ಸ್ವತಂತ್ರರಾಗ್ಬೇಕಾಗಿದೆ. ಈ ಎಲ್ಲ ಮೋಹ ಬಂಧನ ಮಾಯೆಗಳಿಂದ ಬಿಡುಗಡೆ ಆಗ್ಬೇಕಾಗಿದೆ. ಅದಕ್ಕೆ ಹೇಗೆ ಬಿಡಿಸ್ಕೊಳ್ಳೋದು ಅನ್ನೋದು ಈ ಉಪನಿಷತ್ತುಗಳಲ್ಲಿನ ಒಂದು ವಿಷಯಗಳಾಗಿರುತ್ತೆ. ಹಾಗಾಗಿ ಅದು ಮಾನವತ್ವದಿಂದ ಮಾನವಾತೀತತೆಯ ಕಡೆಗೆ ಹೋಗುವಂತಹ ಒಂದು ದಾರಿಯಾಗಿದೆ. ಅಥವಾ ಮುಕ್ತಿ ಅಂತ ಹೇಳ್ಬೋದು, ಜೀವನ್ ಮುಕ್ತಿ ಅಂತ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಆದರೆ ಅದು ಪ್ರಜ್ಞೆಯ ವಿಕಾಸದ ಕೊನೆಯ ಹಂತ ಆಗಿರುತ್ತೆ. ವಿಕಾಸದ ತುದಿ ಕೂಡ ಅದೇ ಆಗಿರುತ್ತೆ. ಅಂದ್ರೆ ಮಾನವತೆಯ ವಿಕಾಸದ ಕೊನೆಯ ಹಂತ ಅದಾಗಿರುತ್ತೆ. ಆ ಹಂತಕ್ಕೆ ಹೋಗ್ಲಿಕ್ಕೆ ಎಲ್ಲ ಸಹಾಯವನ್ನ ಕೂಡ ಈ ಉಪನಿಷತ್ತುಗಳು ಮಾಡಿಕೊಡ್ತಾ ಹೋಗತ್ತೆ. ಹಾಗಾಗಿ ಉಪನಿಷತ್ತುಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ಬೇಕಾಗತ್ತೆ. ಉಪನಿಷತ್ತುಗಳನ್ನ ಶ್ರುತಿ ಪ್ರಸ್ಥಾನ ಅಂತ ಕೂಡ ಕರೀತಾರೆ. ಉಪನಿಷತ್ತು ಅಂದ್ರೆ ಏನು, ಅದರ ಅರ್ಥ ಏನ್ ಗೊತ್ತಾ? ಉಪನಿಷತ್ತು ಅಂದ್ರೆ ಅಂದ್ರೆ ಹತ್ತಿರ, ಕುಳಿತು ಕಲಿಯುವಂತಹದ್ದು ಅಂತ ಅರ್ಥ. ಅದಕ್ಕೆ ಉಪನಿಷತ್ತು ಅಂತ ಕರೀತಾರೆ. ಅಂದ್ರೆ ಹತ್ತಿರ ಕುಳಿತು, ಗುರುವಿನ ಹತ್ತಿರ ಶಿಷ್ಯ ಕುಳಿತು ಕಲಿತಂತಹದ್ದು ಅಂತ ಹೇಳಿ ಇದರ ಅರ್ಥ. ಅಂದ್ರೆ ಗುರುವಿನ ಪಾದಗಳ ಸಮೀಪ ಕುಳಿತು ತನ್ನ ಪ್ರಶ್ನೆಗಳನ್ನ ಗುರುವಿಗೆ ತಿಳಿಸಿ, ಗುರು ಅದಕ್ಕೆ ಕೊಟ್ಟಂತಹ ಉತ್ತರಗಳನ್ನ ತಾನು ಸಾಧನೆ ಮಾಡ್ಬೇಕು, ಅವನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆವಾಗ ಅದು ಉಪನಿಷತ್ತು ಅಂತ ಅನಿಸ್ಕೊಳ್ಳುತ್ತೆ. ಈ ಉಪನಿಷತ್ತುಗಳನ್ನ ಹತ್ತಿರ ಕುಳಿತು ಕಲಿಯೋದು ಅಂತ ಅರ್ಥ ಅಲ್ವಾ? ಸುಮಾರು ಎಷ್ಟು ಉಪನಿಷತ್ತಿದೆ ಅಂತ ಹೇಳಿದ್ರೆ ಸುಮಾರು 108 ಪ್ರಮುಖ ಉಪನಿಷತ್ತುಗಳಿದೆ, ಪ್ರಮುಖವಾದದ್ದಿದೆ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಆದ್ರೆ 8ನೇ ಶತಮಾನದಲ್ಲಿ ಬಂದಂತಹ ಶ್ರೀ ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ ಈ 108 ಉಪನಿಷತ್ತುಗಳಲ್ಲಿ
10 ಉಪನಿಷತ್ತುಗಳನ್ನ ಆರಿಸ್ಕೊಳ್ತಾರೆ. 10 ಉಪನಿಷತ್ತನ್ನ ಆರಿಸ್ಕೊಂಡು ಅವುಗಳಿಗೆ ಭಾಷ್ಯವನ್ನ ಬರೀತಾರೆ. ಶಂಕರರ ಭಾಷ್ಯ ಉಪನಿಷತ್ತುಗಳ ಮೇಲೆ ಉಂಟು. ಹಾಗಾಗಿ 10 ಉಪನಿಷತ್ತುಗಳಿಗೆ ಅವರು ಭಾಷ್ಯವನ್ನ ಬರೀತಾರೆ. ಅಂದ್ರೆ ಭಾಷ್ಯ ಅಂದ್ರೆ ಆ ಉಪನಿಷತ್ತುಗಳನ್ನ ಅರ್ಥವನ್ನ ಹೇಳೋದು, ಅದನ್ನ ವಿವರಿಸೋದು, ಯಾಕೆ ಆಗಿದೆ ಅಂತ ಹೇಳಿ ಸಂಪೂರ್ಣ ವಿವರಣೆಯನ್ನ ಕೊಡುವಂತಹದ್ದು. ಆ ರೀತಿ ಭಾಷ್ಯ ಬರೀತಾರೆ. ನಂತರ ಅದು 8ನೇ ಶತಮಾನದಲ್ಲಿ ನಡೆದಂತಹ ಕತೆ. ಆಮೇಲೆ ಏನಾಗುತ್ತೆ, 10ನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಜನಿಸ್ತಾರೆ. ಅವರು ಕೂಡ ಇದೇ 10 ಉಪನಿಷತ್ತುಗಳಿಗೆ ಭಾಷ್ಯ ಬರೀತಾರೆ. ಮತ್ತೆ ಅವರು ಭಾಷ್ಯ ಬರೀತಾರೆ. ಆಮೇಲೆ 12ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಬರ್ತಾರೆ. ಅಂದ್ರೆ ಅವ್ರ ಜನ್ಮ ತೆಗೆದುಕೊಳ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಅವರು ಇದೇ 10 ಉಪನಿಷತ್ತಿಗೆ ಭಾಷ್ಯವನ್ನ ಬರೀತಾರೆ. ಅಂದ್ರೆ ಅದು ಯಾವ್ಯಾವ್ದಪ್ಪ ಅದು ಅಂತ ಹೇಳಿದ್ರೆ, ಕಠೋಪನಿಷತ್ತು, ಈಶಾವಾಸ್ಯ ಉಪನಿಷತ್ತು, ಕೇನೋಪನಿಷತ್ತು, ಪ್ರಶ್ನೋಪನಿಷತ್ತು, ಮುಂಡಕೋಪನಿಷತ್ತು, ಮಾಂಡೂಕ್ಯ ಉಪನಿಷತ್ತು, ತೈತರೇಯ ಉಪನಿಷತ್ತು, ಐತರೇಯ ಉಪನಿಷತ್ತು, ಶ್ವೇತಾಶ್ವರ ಉಪನಿಷತ್ತು. ಹೀಗೆ ಪ್ರಮುಖವಾದಂತಹ 10 ಉಪನಿಷತ್ತುಗಳಿದೆ. ಈಗ ನಾವು ಆರಿಸಿಕೊಂಡಿರುವಂತಹದ್ದು ಅಂದ್ರೆ ಅಧ್ಯಯನಕ್ಕೆ ಆರಿಸಿಕೊಂಡಂತಹ ಒಂದು ವಿಷಯ ಅಥವಾ ಒಂದು ಉಪನಿಷತ್ತು ಯಾವುದಪ್ಪ ಅಂತ ಹೇಳಿದ್ರೆ ಮಾಂಡೂಕ್ಯ ಉಪನಿಷತ್ತು. ಈ ಮಾಂಡೂಕ್ಯ ಅತ್ಯಂತ ಪ್ರಮುಖ ಉಪನಿಷತ್ತು. ಯಾಕೆಂದ್ರೆ ಅದು ಬೃಹತ್ತಾಗಿಲ್ಲ, ಬಹಳ ಚಿಕ್ಕದಾಗಿದೆ. ಅತ್ಯಂತ ಚಿಕ್ಕ ಉಪನಿಷತ್ತು ಅಂದ್ರೆ ಇದೇನೇನೆ. ಎಷ್ಟು ಹೇಳಿದ್ರೆ ಕೇವಲ 12 ಮಂತ್ರಗಳಿದೆ. 12 ಮಂತ್ರಗಳಿರುವಂತಹದ್ದು. ಈ 12 ಮಂತ್ರಗಳನ್ನ ಕೂಡ ನಾವು ಅದನ್ನ ಅಧ್ಯಯನ ಮಾಡ್ತಾ ಹೋಗೋಣ. ಈ ಉಪನಿಷತ್ತು ಅತ್ಯಂತ ಚಿಕ್ಕದು, 12 ಮಂತ್ರ. ಅಂದ್ರೆ ತಾರ್ಕಿಕ ದೃಷ್ಟಿಯಿಂದ ಬಹಳ ಪ್ರಮುಖವಾದಂತಹ ಒಂದು ಗ್ರಂಥ ಈ ಉಪನಿಷತ್ತು. ಅಷ್ಟೊಂದು ಪ್ರಮುಖವಾದಂತಹದ್ದು ಅಂದ್ರೆ ಶಂಕರಾಚಾರ್ಯರು ಈ ಉಪನಿಷತ್ತಿನ ಮೇಲೆ ವ್ಯಾಖ್ಯಾನ ಬರೆಯುವಾಗ ಅವ್ರು ಒಂದು ಮಾತನ್ನ ಬರೀತಾರೆ. ಅದರಲ್ಲಿ ಶಂಕರಾಚಾರ್ಯರು ಬರೀತಾರೆ, ಅವ್ರು ಹೇಳ್ತಾರೆ, ವೇದಾಂತ ಸಾರ ಸಂಗ್ರಹವೇ ಈ ಮಾಂಡೂಕ್ಯ ಅಂತ ಹೇಳ್ತಾರೆ. ಅಂದ್ರೆ ಇಡೀ ವೇದಾಂತದ ಎಲ್ಲ ಸಾರವನ್ನ ಭಟ್ಟಿ ಇಳಿಸ್ಬಿಟ್ರೆ ಇದು 12 ಶ್ಲೋಕ ಬರುತ್ತಲ್ಲ, ಇದಿಷ್ಟೇ ಬರೋದು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಪ್ರಮುಖವಾದಂತಹದ್ದು ಅಂತಾರೆ. ವೇದಾಂತದ ಅರ್ಥಗಳ ಎಲ್ಲ ಸಾರವನ್ನ ಸಂಗ್ರಹಿಸಿ ಈ 12 ಮಂತ್ರಗಳನ್ನ ಬರೆಯಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ, ಕನಿಷ್ಠ ಸಂಖ್ಯೆಯ ಶ್ಲೋಕಗಳಿಂದ, ಕನಿಷ್ಠ ಸಂಖ್ಯೆ ಇದು 12 ಅನ್ನುವಂಥದ್ದು ಏನೂ ಅಲ್ಲ. ಬೃಹದಾರಣ್ಯಕ ಎಷ್ಟೊಂದು ದೊಡ್ಡದು ಅಂದ್ರೆ ಅಷ್ಟೊಂದು ದೊಡ್ಡದಿದೆ. ಆದ್ರೆ ಇಲ್ಲೇನು ಗೊತ್ತಾ, 12 ಶ್ಲೋಕ ಇರುವಂತಹದ್ದು. ಅಂದ್ರೆ ಇಲ್ಲಿ ಇದರ ಯಾತಕದು ಹಾಗೆ ಅಂತ ಹೇಳಿದ್ರೆ, ಕನಿಷ್ಠ ಸಂಖ್ಯೆಯ ಶ್ಲೋಕಗಳಿಂದ ಗರಿಷ್ಠ ಸಂಖ್ಯೆಯ ತತ್ವಗಳನ್ನ ಇದು ಒಳಗೊಂಡಿದೆ. ಅಂದ್ರೆ ಸಂಖ್ಯೆ ಚಿಕ್ಕದೇ, ಆದ್ರೆ ಅದರ ಅರ್ಥ ವ್ಯಾಪಕವಾದದ್ದು, ವಿಸ್ತಾರವಾದದ್ದು, ಎಲ್ಲವನ್ನ ಒಳಗೊಂಡಿರುವಂತಹದ್ದು. ಹಾಗಾಗಿ ಕನಿಷ್ಠ ಸಂಖ್ಯೆಯ ಶ್ಲೋಕದಿಂದ ಗರಿಷ್ಠ ಸಂಖ್ಯೆಯ ತತ್ವಗಳನ್ನ ಇದು ಒಳಗೊಂಡಿದೆ. ಅಂದ್ರೆ ಕೆಲವು ಸೂತ್ರಗಳಿಂದ ಈ ಪ್ರಪಂಚದ ಎಲ್ಲ ರಹಸ್ಯಗಳನ್ನ ಗರಿಷ್ಠ ಪ್ರಮಾಣದಲ್ಲಿ ಬಿಡಿಸುವಂತಹ ಒಂದು ಪ್ರಯತ್ನ ಈ ಮಾಂಡೂಕ್ಯ ಉಪನಿಷತ್ತಿನಲ್ಲಿದೆ. ಹಾಗಾಗಿ ಮಾಂಡೂಕ್ಯ ಉಪನಿಷತ್ತು ತನ್ನ ಎಲ್ಲ 12 ಶ್ಲೋಕಗಳಿಂದ 12 ಸೂತ್ರಗಳಿಂದ ಈ ಒಂದು ಕೆಲಸವನ್ನ ಮಾಡುತ್ತೆ. ಅಂದ್ರೆ ಪ್ರಪಂಚದ ಎಲ್ಲ ರಹಸ್ಯಗಳನ್ನ ಗರಿಷ್ಠ ಮಟ್ಟದಲ್ಲಿ ತೆರೆದಿಡುವಂತಹ ಒಂದು ಪ್ರಯತ್ನವನ್ನ ಈ ಮಾಂಡೂಕ್ಯ ಉಪನಿಷತ್ತು ಮಾಡುತ್ತೆ. ಆಧುನಿಕ ವಿಜ್ಞಾನಕ್ಕೆ ಕೂಡ ಮಾಂಡೂಕ್ಯ ಉಪನಿಷತ್ತು ದಾರಿ ತೋರಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ರಹಸ್ಯಗಳನ್ನ ಒಳಗೊಂಡಿದೆ. ಇನ್ನೂ ಅದು ತನ್ನನ್ನ ತಾನು ತೆರೆದುಕೊಳ್ಬೇಕಾಗಿದೆ. ಅಂದ್ರೆ ಸಾಧಕ ಆ ಮಾಂಡೂಕ್ಯ ಉಪನಿಷತ್ತನ್ನ ಇನ್ನಷ್ಟು ವಿವರವಾಗಿ ಅದರ ಆಳಕ್ಕೆ ಹೋಗಿ ಅದನ್ನ ಅರ್ಥ ಮಾಡಿಕೊಳ್ಳುವ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ. ಅವಾಗ ಏನಾಗತ್ತೆ, ಅದು ಬೇಕಾದಷ್ಟು ತನ್ನ ಒಳಗಿರುವಂತಹ ಅರ್ಥಗಳನ್ನ ಬಿಚ್ಕೊಳ್ತಾ ಹೋಗತ್ತೆ. ಅನೇಕ ರಹಸ್ಯಗಳನ್ನ ಇದು ಒಳಗೊಂಡಿದೆ ಅಂತ ಹೇಳ್ತಾರೆ. ಈ ಉಪನಿಷತ್ತಿನಲ್ಲಿ ಒಂದು ಹೊಸ ಮಾರ್ಗವನ್ನ ತೋರಿಸ್ತಾರೆ. ಅಂದ್ರೆ ಬೇರೆ ಉಪನಿಷತ್ತಿಗಿಂತ ಇದು ವಿಭಿನ್ನವಾದಂತಹ ಒಂದು ಉಪನಿಷತ್ತು. ಅಂದ್ರೆ ಇವ್ರು ತೋರಿಸುವಂತಹ, ಅಂದ್ರೆ ಈ ಮಾಂಡೂಕ್ಯ ಋಷಿ ತೋರಿಸುವಂತಹ ಉಪನಿಷತ್ತಿನಲ್ಲಿ ತೋರಿಸುವಂತಹ ಮಾರ್ಗ ಇದೆಯಲ್ಲ, ಅದೊಂಥರ ಅಪರೂಪದ ಮಾರ್ಗ ಅಂತ ಹೇಳ್ಬೋದು. ಯಾಕಪ್ಪ ಅಪರೂಪ ಅಂತ ಅಂದ್ರೆ, ಈ ಉಪನಿಷತ್ತಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮಾನವರಾದ ನಾವು ಒಂದ್ ದಿವಸ ಅಂದ್ರೆ 24 ಗಂಟೆಗಳಲ್ಲಿ ನಮ್ಮ ಅವಸ್ಥೆಗಳೇನು, ಆ ಅವಸ್ಥೆಗಳ ಬಗ್ಗೆ ವಿಚಾರ ಮಾಡ್ತಾರೆ ಇವರು.
ಅಂದ್ರೆ ದಿನನಿತ್ಯ ನಮ್ಗೆ 3 ಅವಸ್ಥೆಗಳು ಬರುತ್ತೆ ಅಲ್ವಾ. ಒಂದು ಜಾಗೃತ ಅವಸ್ಥೆ, ಇನ್ನೊಂದು ನಿದ್ರೆ ಮಾಡ್ತೀವಿ, ರಾತ್ರಿ ಮಲಗ್ಲೇಬೇಕು ನಾವು, ಮಲಗಿದಾಗ ಏನಾಗುತ್ತೆ ಕನ್ಸು ಬೀಳತ್ತೆ, ಅದನ್ನ ಸ್ವಪ್ನ ಅವಸ್ಥೆ ಅಂತ ಹೇಳ್ತಾರೆ. ಆಮೇಲೆ ಏನಾಗುತ್ತೆ ಗಾಢ ನಿದ್ದೆ ಬರುತ್ತೆ, ಅದನ್ನ ಸುಷುಪ್ತಿ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನಿಗೆ ನಮಗೆಲ್ರಿಗೂ ಕೂಡ ಈ 3 ಅವಸ್ಥೆಗಳು ಒಂದು ದಿನದ 24 ಗಂಟೆಗಳಲ್ಲಿ ಆಗೇ ಆಗುವಂತಹ ವಿಷಯಗಳು, ಅವಸ್ಥಾತ್ರಯಗಳು ಅಂತ ಹೇಳ್ತಾರೆ. 3 ಅವಸ್ಥೆಗಳು, ಅವುಗಳನ್ನ ವಿಭಜನೆ ಮಾಡಿ ಆ 3 ಅವಸ್ಥೆಗಳನ್ನ, ಅಂದ್ರೆ ಮನುಷ್ಯನ ಅವನನ್ನೇ ಅರ್ಥ ಮಾಡ್ಕೊಳ್ಬೇಕು ನಾವು. ಈಗ ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ನಾನ್ ಜಾಗೃತ ಸ್ಥಿತಿನಲ್ಲಿ ನಾ ಹೇಗಿದ್ದೀನಿ, ಸ್ವಪ್ನದಲ್ಲಿ ಏನೇನಾಯ್ತು, ಸುಷುಪ್ತಿಯಲ್ಲಿ ಏನೇನಾಯ್ತು, ಈ 3 ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವಾಗೇನಾಗುತ್ತೆ ಸತ್ಯ ಅನ್ನೋದು ನಮ್ಗೆ ಹೊಳೆಯುತ್ತೆ, ಸತ್ಯದ ಸಾಕ್ಷಾತ್ಕಾರ ಸಾಧ್ಯವಾಗತ್ತೆ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಈ 3 ಅವಸ್ಥೆಗಳನ್ನ ವಿಭಜಿಸಿ ವಿಶ್ಲೇಷಣೆಯನ್ನ ಮಾಡ್ತಾರೆ ಈ ಉಪನಿಷತ್ತಿನಲ್ಲಿ. ಈ ಅವಸ್ಥಾತ್ರಯಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿ. ಅಂದ್ರೆ ಎಚ್ಚರದ ಸ್ಥಿತಿ, ಮತ್ತೆ ಕನಸು ಬೀಳುವಂತಹ, ಕನಸು ಕಾಣುವಂತಹ ಸ್ಥಿತಿ, 3ನೇದಾಗಿ ಗಾಢ ನಿದ್ರೆಯ ಒಂದು ಸ್ಥಿತಿ. ಇವು ಸಾಮಾನ್ಯವಾಗಿ ನಮ್ಮ 24 ಗಂಟೆಗಳ ಒಳಗೆ ಇವೆಲ್ರಿಗೂ ಕೂಡ ಬರುವಂತಹ ಅವಸ್ಥೆಯೇ. ಈ ಅವಸ್ಥೆಗಳನ್ನ ಈ ಒಂದು ಗ್ರಂಥ ಅಂದ್ರೆ ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಿಭಜನೆ ಮಾಡಿ, ಮತ್ತೆ ಯಾರು ಎಲ್ಲದರ ನಿಂದೆ ಹಿಂತು ಸಾಕ್ಷಿ ರೂಪದಲ್ಲಿ ಇದ್ದಾನೋ ಅವನು ಪ್ರಮುಖವಾಗಿ ಇಲ್ಲಿ ಮುಖ್ಯ ಆಗ್ತಾನೆ. ಅಂದ್ರೆ ಈ 3 ಅವಸ್ಥೆಗಳು ಬರೋದು ಯಾರಿಗೆ, ಅದನ್ನ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಈ 3 ಅವಸ್ಥೆಗಳನ್ನ ಹೇಗೆ ಜೀವಾತ್ಮ ಪಡಿತಾನೆ ಅನ್ನೋದ್ರ ಬಗ್ಗೆ, ಅವನೇ ಸಾಕ್ಷಿ ರೂಪದಲ್ಲಿ ಹೇಗಿರ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ತಾರೆ. ಅಂದ್ರೆ ಇಲ್ಲಿ ಅದೇ ಮುಖ್ಯವಾಗತ್ತೆ, ಅದೇ ಪರಮ ಸತ್ಯ, ಅದೇ ಪರಬ್ರಹ್ಮ. ಥಿಯಾಸಫಿಯಲ್ಲಿ ಹೇಳುವಂತೆ ಏಕ ಚೈತನ್ಯ, ಪರಮ ಏಕ ಚೈತನ್ಯ, ಅದರ ಬಗ್ಗೆ ಅರಿವು. ಅಂದ್ರೆ ನಮ್ಮ ಈ 3 ಅವಸ್ಥೆಗಳ ಹಿಂದೆ ಇರುವಂತಹ ಸಾಕ್ಷೀಭೂತನಾದಂತಹ ಆ ಪರಮಾತ್ಮನನ್ನ ಅಥವಾ ಏಕ ಚೈತನ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನ ಬರಿಯ 12 ಶ್ಲೋಕಗಳಲ್ಲಿ ಈ ಒಂದು ಉಪನಿಷತ್ತು ನಮ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಅದು ಅತ್ಯಂತ ಬಹಳ ಸುಂದರವಾದಂತಹ ಶ್ಲೋಕಗಳು. ಹಾಗೆ ಅದೇ ಪರಮ ಸತ್ಯ, ಅದೇ ಪರಬ್ರಹ್ಮ, ಇದನ್ನ ಈ ಏಕ ಚೈತನ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ತಾ ಅದಕ್ಕೆ ಇಲ್ಲಿ ಅದನ್ನ ತಿಳಿಸ್ತಾರೆ. ಆ ಮಾರ್ಗ ಒಂದಿದೆ, ಆ ಮಾರ್ಗಕ್ಕೆ ಪ್ರಣವ ಉಪಾಸನೆಯ ಮಾರ್ಗ ಅಂತ ಹೇಳ್ತಾರೆ. ಪ್ರಣವ ಅಂದ್ರೆ ನಮ್ಗೆಲ್ಲ ಗೊತ್ತು, ಓಂಕಾರ. ಆ ಓಂಕಾರದ 12 ಶ್ಲೋಕಗಳಲ್ಲಿ ಇರುವಂತಹದ್ದು. ಅಂದ್ರೆ ಓಂಕಾರದ ಅನುಸಂಧಾನದಿಂದ ನಾವು ಮುಂದುವರಿಯೋದಿಕ್ಕೆ ಸಾಧ್ಯ, ಏಕ ಚೈತನ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ನಾವೇನು ಅನ್ನುವಂತಹದ್ದು ನಮಗೆ ತಿಳಿಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ಇಲ್ಲಿ ಉಪನಿಷತ್ ಋಷಿ ನಮ್ಗೆ ತಿಳಿಸ್ಕೊಡ್ತಾರೆ. ಈ ಮಾರ್ಗ ಪ್ರಣವೋಪಾಸನೆಯ ಮಾರ್ಗ. ಅಂದ್ರೆ ಇದನ್ನ ಏನಂತ ಕರೀತಾರೆ ಗೊತ್ತಾ, ಯುಕ್ತಿ ಪ್ರಧಾನ ಮಾರ್ಗ ಅಂತ ಕರೀತಾರೆ. ಯುಕ್ತಿಯೇ ಇಲ್ಲಿ ಪ್ರಧಾನ. ಅಂದ್ರೆ ಹೇಗೆ ಏನು ಅಂತ ಅರ್ಥ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗುವಂತಹ ಒಂದು ಮಾರ್ಗ ಯುಕ್ತಿ ಮಾರ್ಗ. ಒಟ್ಟು 12 ಸೂತ್ರಗಳಲ್ಲಿ ಓಂಕಾರದ ಬಗ್ಗೆ ತಿಳಿಸ್ತಾ ಅದರ ಹಿಂದೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅನೇಕತ್ವದ ಹಿಂದಿನ ಏಕತ್ವವನ್ನ ಎತ್ತಿ ತೋರಿಸುತ್ತೆ. ಅಂದ್ರೆ ಈ ಎಲ್ಲ ಪ್ರಪಂಚವನ್ನ ನಾವು ಗಮನಿಸಿ ನೋಡಿದ್ರೆ ನಮ್ಗೆ ಒಂದ್ ವಸ್ತು ಕಾಣೋದೇ ಇಲ್ಲ, ಅನೇಕ ವಸ್ತುಗಳು, ವಿವಿಧ ವಸ್ತುಗಳು, ವಿಭಿನ್ನ ವಸ್ತುಗಳು ಎಲ್ಲವೂ ಕಾಣುತ್ತೆ. ಗಿಡ ಮರಗಳಲ್ಲಿ ಒಂದಕ್ಕೊಂದು ಸಾಮ್ಯತೆ ಇಲ್ಲ, ಪ್ರಾಣಿ ಪಕ್ಷಿಗಳಲ್ಲಿ ಒಂದಕ್ಕೊಂದು ಸಾಮ್ಯತೆ ಇಲ್ಲ, ಕೀಟಗಳು ಒಂದರಂತೆ ಒಂದಿರೋದಿಲ್ಲ. ಎಲ್ಲಿ ಏನನ್ನ ನೋಡಿದ್ರು ಕೂಡ ವಿವಿಧತೆಯೇ ಕಾಣುವಂತಹದ್ದು ನಮ್ಗೆ. ಯಾಕೆಂದ್ರೆ ನಾವು ನೋಡೋದು ಪಂಚೇಂದ್ರಿಯಗಳ ಮುಖಾಂತರ, ಮನಸ್ಸು ಅದರ ಹಿಂದಿನೇ ಇರುವಂತಹ ಕೆಲಸ ಮಾಡುವಂತಹ ವಿಷಯ. ಹಾಗಾಗಿ ಎಲ್ಲವೂ ನಮ್ಗೆ ಬೇರೆ ಬೇರೆಯಾಗಿ ಕಾಣುತ್ತೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಎಲ್ಲ ಅನೇಕತ್ವದ ಹಿಂದೆ ಏಕತ್ವ ಇದೆ, ಒಂದೇ ಇರುವಂತಹ ವಿಷಯ, ಒಂದೇ ಚೈತನ್ಯ ಅಡಗಿದೆ ಅನ್ನೋದನ್ನ ಈ ಶ್ಲೋಕಗಳು ನಮಗೆ ತೋರಿಸಿಕೊಡ್ತದೆ. ಅದನ್ನ ನಮ್ಗೆ ತೋರ್ಸತ್ತೆ. ಅದನ್ನ ತೋರ್ಸೋದು ಒಂದೇ ಅಲ್ಲ, ಬರೀ ತೋರ್ಸ್ಕೊಟ್ಟು ಕೈ ಬಿಡೋದಿಲ್ಲ, ಅದನ್ನ ತಲುಪುವ ಬಗೆಯನ್ನ ಕೂಡ ನಮ್ಗೆ ತೋರಿಸ್ಕೊಡ್ತಾರೆ. ಅಂದ್ರೆ ಆ ಏಕ ಚೈತನ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೇಗೆ, ಯಾವ ರೀತಿ ಮುಂದುವರಿಬೇಕು ನಾವು, ಆ ಚೈತನ್ಯದ ಸಾಕ್ಷಾತ್ಕಾರ ಹೇಗಾಗ ಮಾಡ್ಕೊಳ್ಳೋದು ಅಂತ ಹೇಳಿ ಅದರ ವಿಧಿವಿಧಾನಗಳನ್ನ ಈ 12
ಶ್ಲೋಕಗಳಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಇನ್ನು ಓಂಕಾರ ಇಲ್ಲಿದೆ ಅಂತ ಹೇಳಿ ಸ್ವಲ್ಪ ವಿಚಾರ ಮಾಡೋಣ. ಓಂಕಾರ ಎಲ್ಲಿದೆ ಅಂತ ಹೇಳಿದ್ರೆ ಅದು ಸಮಷ್ಟಿಯಲ್ಲಿದೆ. ಅಂದ್ರೆ ಇಡೀ ವಿಶ್ವದಲ್ಲಿ ಎಲ್ಲೆಡೆಯೂ ಓಂಕಾರವೇ ಇರುವಂತಹದ್ದು. ಎಲ್ಲೆಲ್ಲಿದೆ ಅಂತ ನಾವು ನೋಡ್ತಾ ಹೋದ್ರೆ ಸೂರ್ಯೋದಯದಲ್ಲಿದೆ, ಬೆಳದಿಂಗಳಿನಲ್ಲಿದೆ, ಗ್ರಹಗಳ ಚಲನೆಯಲ್ಲಿದೆ, ನಕ್ಷತ್ರಗಳ ಚಲನೆಯಲ್ಲಿದೆ, ನಕ್ಷತ್ರಗಳ ಧ್ವನಿಯಲ್ಲಿದೆ, ಸಮುದ್ರದ ಮೊರೆತದಲ್ಲಿದೆ, ಪರ್ವತಗಳ ಪ್ರತಿಧ್ವನಿಯಲ್ಲಿದೆ. ಎಲ್ಲ ಕಡೆಯೂ ನಿನದಿಸುವಂತಹ ಒಂದು ಶಬ್ದ ಇದೆಯಲ್ಲ, ಅದೇ ಓಂಕಾರ. ಎಂತಹ ಅದ್ಭುತವಾದದ್ದು ಅಂದ್ರೆ ನಾವು ಸೈಲೆಂಟ್ ಆಗಿ ಇರುವಂತಹ ಸ್ಥಿತಿನಲ್ಲಿ ಓಂಕಾರದ ಅನುಸಂಧಾನ ಮಾಡ್ಲಿಕ್ಕೆ ಸಾಧ್ಯ, ಅದನ್ನ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ. ಇಲ್ಲೆಲ್ಲ ನಿನಾದ ಆಗುವಂತ ಓಂಕಾರ ಇದೆ. ಇದನ್ನೇ ವಿಶ್ವಗಾನ ಅಂತ ಕರೀತಾರೆ. ಅಂದ್ರೆ ಆ ಓಂಕಾರದ ಅನುರಣನ ಇದೆಯಲ್ಲ, ಅದನ್ನ ವಿಶ್ವಗಾನ ಅಂತ ಕರೀತಾರೆ. ವಿಶ್ವದಲ್ಲಿ ನಿನದಿಸುವ ಪ್ರಣವೋಪಾಸನೆ, ಅಂದ್ರೆ ಆ ಪ್ರಣವದ ಉಪಾಸನೆಯನ್ನ ನಾವು ಮಾಡಬೇಕಾಗತ್ತೆ. ಇಡೀ ವಿಶ್ವದಲ್ಲಿ ನಿನಾದಗೊಳ್ತಾ ಇರುವಂತಹ ಓಂಕಾರದ ಉಪಾಸನೆಯನ್ನ ನಾವು ಮಾಡ್ಬೇಕಾಗತ್ತೆ. ಎಲ್ಲೆಲ್ಲಿ ಪವಿತ್ರತೆ ಇದೆಯೋ, ಎಲ್ಲೆಲ್ಲಿ ಪವಿತ್ರವಾದಂತಹ ಪರಿಸರ ಇದೆಯೋ, ಪರಿಸ್ಥಿತಿ ಇದೆಯೋ, ಅಲ್ಲೆಲ್ಲ ನಡೆಯುವಂತಹ ಉಪಾಸನೆ ಈ ಓಂಕಾರದ ಉಪಾಸನೆನೆ. ಅಂದ್ರೆ ನಾವು ಕೈಲಾಸ ಪರ್ವತ ಮಾನಸರೋವರದ ಹತ್ರ ಕೇಳಿಸ್ತಲ್ಲ, ಗಾಳಿ ಬೀಸಿದಾಗ ಕೂಡ ಓಂಕಾರವೇ ಕೇಳಿಸುವಂತದ್ದು. ಸ್ಥೂಲ ಕಿವಿಗೂ ಕೇಳಿಸುತ್ತೆ ಆ ಓಂಕಾರ. ಒಳಗಿನ ಕಿವಿಗಂತೂ ಕೇಳಿಸಿಯೇ ಕೇಳಿಸುತ್ತೆ ನಿಜ. ಆದರೆ ಹೊರ ಕಿವಿಗೂ ಕೂಡ ಕೈಲಾಸ ಮಾನಸ ಸರೋವರಗಳ ಹತ್ತಿರ ನಾವಲ್ಲಿ ವಾಸ ಮಾಡುವಾಗ ಆ ಗಾಳಿಯಲ್ಲಿ ಬರುವಂತಹದ್ದು ಓಂಕಾರವೇ ಆಗಿರುತ್ತೆ. ಅಂತಹ ಒಂದು ಪರಿಸರ, ಪವಿತ್ರ ಪರಿಸರ ಆ ಜಾಗದಲ್ಲಿ ಇದೆ. ಅದು ಮಾನಸರೋವರದ ಹತ್ರ ಕೇಳುವ ಗಂಧರ್ವ ಗಾನ ಅಂತ ಹೇಳ್ತಾರೆ, ಅದು ಓಂಕಾರ. ಅದ್ರ ಜೊತೆಗೆ ಗಾಳಿಯಲ್ಲೂ ಅದೇ, ನೀರಲ್ಲೂ ಅದೇ, ಆಕಾಶದಲ್ಲೂ ಕೇಳುತ್ತೆ. ಎಲ್ಲ ಕಡೆಯಿಂದ ಕೇಳುವಂತಹ ಒಂದು ಧ್ವನಿ ಯಾವುದು ಅಂದ್ರೆ ಇದು, ಅದೇ ಓಂಕಾರ. ಪ್ರಕೃತಿಯಲ್ಲಿ ಮೈ ಮರೆತು ಬ್ರಹ್ಮಾನಂದದಲ್ಲಿ, ಅದರ ಅನುಭವದಲ್ಲಿ ಲೀನವಾಗುವ ಸನ್ನಿವೇಶಗಳಲ್ಲೆಲ್ಲ ಕೇಳಿಸುವುದು ಓಂಕಾರವೇ. ಅದು ಅನುರಣಿಸ್ತಾ ಇರ್ತದೆ. ಅಂದ್ರೆ ಬ್ರಹ್ಮಾನಂದದಲ್ಲೂ ಅದೇ ಇದೆ, ಅದರ ಬ್ರಹ್ಮಾನಂದದ ಅನುಭವ ಪಡ್ಕೊಳ್ಳುವಲ್ಲೂ ಅದೇ ಇದೆ, ಅದರಲ್ಲಿ ಲೀನವಾಗುವಂತಹ ಸಂದರ್ಭಗಳಿದೆ. ಅಂತಹ ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ಓಂಕಾರದ ಅನುರಣನವನ್ನ ಕೇಳ್ತೇವೆ. ನಮ್ಮ ಅಂತರಂಗದ ಮೌನದಲ್ಲಿ ಕೂಡ ಈ ಓಂಕಾರನಾದ ಶ್ರುತಿಗೊಳ್ಳುತ್ತೆ. ಯಾವಾಗ್ಲೂ ಕೂಡ ಅದು ಒಳಗಡೆ ಶ್ರುತಿಗೊಳ್ತಾ ಹೋಗುತ್ತೆ. ನಮ್ಮ ರಕ್ತ ಹರಿಯುವಾಗ ನಮ್ಮ ನರನಾಡಿಗಳಲ್ಲಿ ಕೇಳಿಸುವ ಶಬ್ದವೂ ಓಂಕಾರವೇ, ನಮ್ಮ ಹೃದಯ ಬಡಿತದ ಶಬ್ದವೂ ಓಂಕಾರವೇ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ವಿಶ್ವದೊಂದಿಗೆ ಸಮಶ್ರುತಿಗೊಂಡಾಗ ನಡೆಯುವಂತಹ ಕ್ರಿಯೆಗಳು ಎಲ್ಲವೂ ಕೂಡ ಓಂಕಾರಮಯವಾಗಿಯೇ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ದಿವಸಗಳ ಹಿಂದೆ ನಾಸಾದ ವಿಜ್ಞಾನಿಗಳು ಗ್ರಹಗಳು ಅವುಗಳ ಕಕ್ಷೆಯಲ್ಲಿ ತಿರುವಾಗ ಬರುವ ಶಬ್ದವನ್ನ ಆಕಾಶದಲ್ಲಿ ರೆಕಾರ್ಡ್ ಮಾಡ್ತಾರೆ. ಅಲ್ಲಿ ರೆಕಾರ್ಡ್ ಮಾಡಿದಾಗ ಅಲ್ಲಿ ಸಿಕ್ಕಿದಂತಹ ಧ್ವನಿಯನ್ನ ನಾವು ಕೇಳಿಸ್ಕೊಂಡು ನೋಡಿದ್ರೆ ಸ್ಪಷ್ಟವಾಗಿ ಓಂಕಾರ ಕೇಳಿಸುತ್ತೆ. ಅಂತ ಅದು ಸುತ್ತುತ್ತಾ ಇರುವಂತಹದ್ದು ಶಬ್ದ ನಮ್ಗೆ ಕೇಳಿಸುತ್ತೆ. ನಾಸಾದವರಿಂದ ಅದು ಬಿಡುಗಡೆ ಆಗಿತ್ತು ಒಂದ್ಸರ್ತಿ. ಹೀಗೆ ಓಂಕಾರವನ್ನ ಎಲ್ಲಾ ಕಡೆಯೂ ಎಲ್ಲೆಲ್ಲಿಯೂ ಕೂಡ ಅದು ಅನುರಣಿಸುವುದನ್ನ ಕಾಣುವಂತಹ ಅಥವಾ ಕೇಳಿಸಿಕೊಳ್ಳುವಂತಹ ಒಳಗಿವಿ ಅಥವಾ ನಮ್ಮ ಅಂತರಂಗಕ್ಕೆ ನಮ್ಗೆ ಇದು ಹೊಳೆಯುವ ಸಾಧ್ಯತೆ ಮುಂದೆ ಮುಂದೆ ಸ್ಪಷ್ಟವಾಗಿ ಬರ್ತಾ ಹೋಗತ್ತೆ. ನಮ್ಮ ಸಾಧನೆ ಮುಂದುವರೆದಂತೆಲ್ಲ ಎಲ್ಲ ಕಡೆಯೂ ನಮ್ಗೆ ಈ ಓಂಕಾರದ ಅನುರಣನ ಕೇಳಲಿಕ್ಕೆ ಪ್ರಾರಂಭ ಆಗತ್ತೆ. ಯೋಗಿಗಳು ಉಸಿರಾಡ್ತಾರಲ್ಲ, ಅದರ ನಾದ ಕೂಡ ಸೋಹಂ ಸೋಹಂ ಅಂತ ಇರುತ್ತೆ ಅಂತ ಹೇಳ್ತಾರೆ. ಸೋ ಅಂದ್ರೆ ಸಹ ಅಂದ್ರೆ ಭಗವಂತ, ಅಹಂ ಅಂದ್ರೆ ಜೀವಾತ್ಮ, ಅಂದ್ರೆ ಈ ಜೀವಾತ್ಮನೇ ಭಗವಂತ. ಸೋ ಅಹಂ ಭಗವಂತ, ಅದು ನಾನೇ, ಅಂದ್ರೆ ಜೀವಾತ್ಮನೇ ಭಗವಂತ. ಸಹ ಅಂದ್ರೆ ಸಹ ಅಹಂ ಅನ್ನೋದು ಕೇಳಿಸುತ್ತೆ. ಅಂದ್ರೆ ಅದ್ವೈತಾನುಭೂತಿಯೇ ಓಂಕಾರ. ನಾನು ಬೇರೆ, ಇತರರು ಬೇರೆ, ಅವ್ರು ಬೇರೆ, ಇವ್ರು ಬೇರೆ, ಪ್ರಪಂಚವೇ ಬೇರೆ, ಇಲ್ಲ, ಯಾವುದು ಬೇರೆ ಅಲ್ಲ. ಆ ಒಂದು ಸ್ಥಿತಿ ಬರುತ್ತೆ ಅಂದ್ರೆ ಅದ್ವೈತದ ಅನುಭವ ನಮ್ಮ ಅಂತರಂಗದಲ್ಲಿ ಆಗತ್ತೆ. ನಾವು ಬೇರೆ, ಪ್ರಪಂಚ ಬೇರೆ ಅನ್ನೋದು ಇರೋದಿಲ್ಲ, ಎಲ್ಲವೂ ನಿಂತು ಹೋಗುತ್ತೆ. ಇರೋದೆಲ್ಲ ಒಂದೇ ಸತ್ಯ ಅನ್ನೋದು ತಿಳಿಯುತ್ತೆ. ಅದಿರೋದೇ ಒಂದು ಚೈತನ್ಯ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ಅಂತಹ ಒಂದು ಸ್ಥಿತಿ ನಮ್ಗೆ ಬರುತ್ತೆ. ಅದರಿಂದ ಸೋಹಂ
ಅದ್ವೈತ ಅನುಭೂತಿಯನ್ನ ಓಂಕಾರ ಅಂತ ಹೇಳಿ ನಾವು ಕರಿತೇವೆ. ಈಗ ಸೋಹಂ ಅನ್ನುವಂತಹ ಒಂದು ಪ್ರಾಣಾಯಾಮ ಕೂಡ ಇದೆ. ಆ ಪ್ರಾಣಾಯಾಮದಲ್ಲಿ ಅದನ್ನ ಸೋ ಅಂತ ಹೇಳಿ ಉಸಿರನ್ನ ಒಳಕ್ಕೆ ತೆಗೆದುಕೊಳ್ಳೋದು, ಹಂ ಅಂತ ಹೇಳಿ ಅದನ್ನ ಹೊರಗಡೆ ಬಿಡೋದು, ಅಂದ್ರೆ ಉಚ್ಛ್ವಾಸ ಮತ್ತು ನಿಶ್ವಾಸ. ಇದರಲ್ಲಿ ಸೋ ಹಂ ಅಂತ ಹೇಳಿ ನಾವು ಅದನ್ನ ಕೂಡ ಮಾಡ್ತಾ ಮಾಡ್ತಾ ಅನುಸಂಧಾನ ಮಾಡ್ಲಿಕ್ಕೆ ಸಾಧ್ಯ. ಆ ದಾರಿಯೂ ಕೂಡ ಉಂಟು. ಓಂಕಾರದ ಅನುಸಂಧಾನ ಬರಿಯ ಓಂ ಓಂ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದ್ರ ಜೊತೆಗೆ ಉಸಿರಾಟದಲ್ಲಿಯೂ ಕೂಡ ಓಂಕಾರವನ್ನ ನಾವು ಅಳವಡಿಸಿಕೊಳ್ಳಬಹುದು. ಸೋಹಂ ಅನ್ನುವ ಆ ಧ್ಯಾನದ ರೂಪದಲ್ಲಿ ಕೂಡ ನಾವು ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನ ಓಂ ಅನ್ನುವಂತಹದ್ದೇನು ಅಂದ್ರೆ ಈ ಸೃಷ್ಟಿಯ ಜೀವತತ್ವದ ಪ್ರಾಣ ಅದರ ಮುಖಾಂತರ ಪ್ರವಹಿಸುತ್ತಾ ಇಡೀ ಜೀವರಾಶಿಯನ್ನ ತುಂಬಿಕೊಂಡಿರುವಂತಹದ್ದೇ ಓಂಕಾರ. ಅದೇ ಪ್ರಣವ. ಪ್ರಣವ ಅಂದ್ರೆ ಹೇಗೆ ಅಂದ್ರೆ ಪ್ರಾಣದ ಮುಖಾಂತರ ಪ್ರವಹಿಸುತ್ತಾ ಇಡೀ ಜೀವರಾಶಿಯನ್ನ ತುಂಬಿಕೊಂಡಿರುವುದರಿಂದ ಅದನ್ನ ಪ್ರಣವ ಅಂತ ಕರಿತೇವೆ. ಎಷ್ಟು ಚೆನ್ನಾಗಿದೆ ಅರ್ಥ ನೋಡಿ. ಪ್ರಣವ ಅಂತಂದ್ರೆ ಪ್ರಾಣದ ಮುಖಾಂತರ ಅದು ಪ್ರವಹಿಸುತ್ತೆ ಆ ಶಕ್ತಿ. ಅದು ಇಡೀ ಜೀವರಾಶಿಯನ್ನೇ ತುಂಬಿರುವಂತಹ ಶಕ್ತಿ. ಅದಕ್ಕಾಗಿ ಇದನ್ನ ಪ್ರಣವ ಅಂತ ಕರಿತೇವೆ. ಯಾಕೆಂದ್ರೆ ನಮ್ಮ ಪ್ರಾಣ ಇಲ್ದಲೇ ಇದ್ರೆ ಏನೂ ಆಗೋದೇ ಇಲ್ಲ. ನಮ್ಮ ಪ್ರಾಣವೇ ನಮ್ಗೆ ಮುಖ್ಯವಾಗತ್ತೆ. ಆ ಪ್ರಾಣದ ಅದ್ರ ಮುಖಾಂತರ ಪ್ರವಹಿಸೋದೆಲ್ಲವೂ ಓಂಕಾರ ಅಂತ ಹೇಳ್ತಾರೆ. ಆದ್ರಿಂದ ಅದು ಪ್ರಣವ. ಅದನ್ನ ಅರಿಯುವ ಬಗೆ ಹೇಗೆ ಅಂತ ಅಂದ್ರೆ, ಅದನ್ನ ಅರ್ಥ ಮಾಡಿಕೊಳ್ಳುವ ಬಗೆ ಅಂದ್ರೆ ಸಹಜ ಜ್ಞಾನದಿಂದ. ಅಂದ್ರೆ ಸಹಜ ಜ್ಞಾನ ನಮ್ಮ ಒಳಗಿನಿಂದ ಉದ್ಭವವಾಗುವ ಜ್ಞಾನ, ಹೊರಗಿನಿಂದ ಓದಿ ತಿಳಿಯುವ ಜ್ಞಾನವಲ್ಲ. ಒಳಗಿನಿಂದ ಹೊರಗೆ ಬರುವಂತಹ ಸಹಜ ಜ್ಞಾನ ಏನಿದೆ ಅದರಿಂದ ನಾವು ತಿಳ್ಕೋಬಹುದು ಓಂಕಾರವನ್ನ. ಸ್ವಯಂ ಪ್ರಕಾಶ ರೂಪದಲ್ಲಿ ಇರುವುದನ್ನ ನಮ್ಮ ಅಂತರ್ದೃಷ್ಟಿಯ ಮುಖಾಂತರ ಅಂತರಂಗದ ಅರಿವಿನಿಂದ ಮಿಂಚಿನಂತೆ ಬೆಳಗುವ ಸತ್ಯಾನುಭವದಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅಂತಾರೆ. ಅಂದ್ರೆ ಅದು ಸ್ವಯಂ ಪ್ರಕಾಶ ರೂಪವಾಗಿರುವಂತಹದ್ದು. ಅದಕ್ಕೆ ಸ್ವಯಂ ಪ್ರಕಾಶವಿದೆ. ಬೇರೆ ಯಾವ ದೀಪವನ್ನ ನಾವು ಹಚ್ಚಬೇಕಾಗಿಲ್ಲ. ತಾನೇ ತಾನಾಗಿ ಸೂರ್ಯನಂತೆ ಬೆಳಗುವ ಶಕ್ತಿಯನ್ನ ಹೊಂದಿರುವಂತಹದ್ದು ಸ್ವಯಂ ಪ್ರಕಾಶ. ತನ್ನ ಒಳಗಿನಿಂದಲೇ ಬೆಳಕನ್ನ ಬೀರುವಂತಹ ಶಕ್ತಿ ಇರುವಂತಹದ್ದು. ಆ ಸ್ವಯಂ ಪ್ರಕಾಶ ರೂಪದಲ್ಲಿ ಇರುವುದನ್ನ, ಆ ಓಂಕಾರವನ್ನ, ಆ ಪ್ರಣವವನ್ನ ನಮ್ಮ ಅಂತರ್ದೃಷ್ಟಿಯ ಮುಖಾಂತರ, ಅಂದ್ರೆ ಬಾಹ್ಯ ದೃಷ್ಟಿಗೆ ಅದು ಕಾಣೋದಿಲ್ಲ, ಹಾಗಾಗಿ ಅಂತರ್ದೃಷ್ಟಿಯ ಮುಖಾಂತರ ಅದನ್ನ ಅಂತರಂಗದ ಅರಿವಿನಲ್ಲಿ, ಆ ಅರಿವಿನಿಂದ ತಿಳ್ಕೊಳ್ಬೇಕು. ಅದ್ ಹೇಗೆ ಬರುತ್ತೆ ಅಂದ್ರೆ ಒಂದು ಮಿಂಚಿನಂತೆ ಬೆಳಗುತ್ತೆ ಆ ಸತ್ಯಾನುಭವ. ಅದರ ಸಾಕ್ಷಾತ್ಕಾರವನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಅದೇ ಓಂಕಾರ. ಅದರ ಸಾಕ್ಷಾತ್ಕಾರ ನಾವು ಮಾಡ್ಕೊಳ್ಬೇಕು. ಈಗ ಅದಕ್ಕೆ ಸ್ವಲ್ಪ ಒಂಚೂರು ಕಲ್ಪನೆಯನ್ನ ಮಾಡ್ಕೊಳ್ಳೋಣ. ಈಗ ಏನಪ್ಪ ಕಲ್ಪನೆ ಅಂತ ಹೇಳಿದ್ರೆ, ನಾವೀಗ ಎಲ್ರೂ ಕೂಡ ಸ್ವಲ್ಪ ಕಣ್ಮುಚ್ಕೊಳ್ಳಿ. ಒಂದ್ ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ನಾವೆಲ್ಲ ಕೂಡ ಇವಾಗ ಯಮುನಾ ನದಿಯ ದಂಡೆಯಲ್ಲಿ ಕೂತಿದ್ದೇವೆ ಅಂತ ಹೇಳಿ ಕಲ್ಪನೆಯನ್ನ ಮಾಡ್ಕೊಳ್ಳಿ. ಆ ಕಲ್ಪನೆಯಲ್ಲಿ ಅವಾಗ ಏನ್ ಮಾಡೋಣ, ಶ್ರೀ ಕೃಷ್ಣ ಪರಮಾತ್ಮ ಕೂತಿದ್ದಾರೆ ಒಂದು ಬಂಡೆ ಮೇಲೆ. ಅವ್ರೇನ್ ಮಾಡ್ತಿದ್ದಾರೆ, ಕೊಳಲನ್ನ ಊದ್ತಾ ಇದ್ದಾರೆ. ಅವ್ರ ಕೊಳಲನ್ನ ಊದ್ತಾ ಇದ್ದಾರೆ. ಅವ್ರು ಕೂತ ಸುತ್ತ ಕೂಡ ಅವರ ಸ್ನೇಹಿತರು, ಗೋಪಿಕೆಯರು, ಗೋವುಗಳು, ಇತರೆ ಪ್ರಾಣಿಗಳು ಎಲ್ಲವೂ, ಪಶು ಪಕ್ಷಿ ಪ್ರತಿಯೊಂದು ಕೂಡ ಆ ಗಾನವನ್ನ ಕೇಳಲಿಕ್ಕಾಗಿ ಅವೇನ್ ಮಾಡ್ತಾ ಇದೆ, ಎಲ್ಲವೂ ಕೂಡ ಹತ್ತಿರ ಬಂದು ನಿಂತಿವೆ, ಕೂತಿವೆ, ಮಲಗಿವೆ, ಏನ್ ಬೇಕಾದ್ರೂ ಮಾಡ್ತಿವೆ. ಆದರೆ ಎಲ್ಲವೂ ಕೂಡ ಮೈ ಮರೆತು ಆ ದೇವಗಾನವನ್ನ ಕೇಳ್ತಾ ಇದೆ. ಅವಾಗ ಈಗ ಆ ಒಂದು ಮಂತ್ರ ಮುಗ್ಧ ಪರಿಸರ ನಿರ್ಮಾಣವಾಗಿದೆ ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೋಬೇಕು. ಹೌದು, ಇಲ್ಲೇ ಕೃಷ್ಣ ಪರಮಾತ್ಮ ಇದ್ದಾರೆ, ಯಮುನಾ ನದಿ ಹರಿತಾ ಇದೆ, ಅದರ ದಂಡೆಯಲ್ಲಿ ಕೂತಿದೀವಿ, ನಾವೀಗ ಕೇಳಿಸ್ಕೊಳ್ತಾ ಇದೀವಿ. ಎಲ್ಲವೂ ಕೂಡ ಇಡೀ ಪರಿಸರ ಮಂತ್ರ ಮುಗ್ಧವಾಗಿದೆ ಅನ್ನೋದನ್ನ ಕಲ್ಪನೆ ಮಾಡಿಕೊಂಡು ಆ ಜಾಗದಲ್ಲಿ ನಮ್ಮನ್ನ ಕಲ್ಪನೆ ಮಾಡ್ಕೊಳ್ಬೇಕು. ಅಲ್ಲಿ ನಾವು ಇದ್ದೇವೆ, ನಾವು ಕೇಳಿಸ್ಕೊಳ್ತಾ ಇದ್ದೇವೆ ಅಂತ. ಆಗ ಶ್ರೀ ಕೃಷ್ಣನ ಕೊಳಲಿನ ಓಂಕಾರದ ನಾದ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ಆ ಕಲ್ಪನೆಯಲ್ಲಿ ಅದು ಸಾಕ್ಷಾತ್ಕಾರ ಆಗತ್ತೆ. ಅಂದ್ರೆ ಆ ಓಂಕಾರ ನಾದ ನಮ್ಮ ಹೃದಯದಲ್ಲಿ ಅನುರಣನಗೊಳ್ಳುತ್ತೆ. ಅದು ಅಲ್ಲಿಂದ ಹೊರಹೊಮ್ಮತ್ತೆ, ತಾಗಿ ಅಲ್ಲಿಂದ ಹೊರಹೊಮ್ಮತ್ತೆ. ಇಲ್ಲಿ ಈ ಹಂತದಲ್ಲಿ ಏನಾಗತ್ತೆ ಅಂದ್ರೆ ಕಾಲ ಸಂಪೂರ್ಣವಾಗಿ ಸ್ತಬ್ಧವಾಗತ್ತೆ. ಅಂದ್ರೆ ಕಾಲ ಮುಂದಕ್ಕೆ ಹೋಗದೇ ಇಲ್ಲ, ಕಾಲ ಸ್ತಬ್ಧವಾಗಿರತ್ತೆ, ಕಾಲರಹಿತ ಸ್ಥಿತಿ ಬರುತ್ತೆ.
ಆ ಕಾಲರಹಿತ ಸ್ಥಿತಿಯಲ್ಲಿ ಆನಂದ ಸಾಗರದಲ್ಲಿ, ಯಾಕೆಂದ್ರೆ ಆ ಓಂಕಾರ ನಮ್ಮ ಒಳಕ್ಕೆ ಬಂದು ಅದು ಅನುರಣನಗೊಳ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸಂಪೂರ್ಣ ಆನಂದ ನಮ್ಮಲ್ಲಿ ಆವರಿಸ್ಕೊಳ್ಳುತ್ತೆ. ಆನಂದ ಸಾಗರದಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತೇವೆ. ಅಲ್ಲಿ ಯಾವ ಕಾಲವೂ ಇಲ್ಲ. ಕಾಲಾತೀತ ಸ್ಥಿತಿಯಲ್ಲಿ, ಆನಂದದ ಸ್ಥಿತಿಯಲ್ಲಿ ನಾವಿರ್ತೇವೆ. ಏನಿದೆ ಇಲ್ಲಿ ಅಂದ್ರೆ ಏನೂ ಇಲ್ಲ. ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ. ಅಂದ್ರೆ ಭವಿಷ್ಯದ ಚಿಂತೆ ಇಲ್ಲ, ನಿನ್ನೆ ಹೀಗಿತ್ತು ಅನ್ನೋ ಚಿಂತೆ ಇಲ್ಲ, ನಾಳೆ ಏನಾಗತ್ತೆ ಅನ್ನೋ ಚಿಂತೆ ಇಲ್ಲ. ಎಲ್ಲವೂ ಕೂಡ ಈ ಕ್ಷಣದಲ್ಲಿ ಘಟಿಸ್ತಾ ಇದೆ. ಯಾಕೆಂದ್ರೆ ಅವರು ಕೊಳಲನ್ನ ಊದ್ತಾ ಇದ್ದಾರೆ. ಆ ನಾದ ನಮ್ಮ ಹೃದಯಕ್ಕೆ ಮುಟ್ಟಿ ಅದು ಅದರಿಂದ ಅನುರಣನಗೊಳ್ತಾ ಇದೆ. ಎಲ್ಲವೂ ಈ ಕ್ಷಣದಲ್ಲಿದೆ. ಅಂದ್ರೆ ಆ ಕ್ಷಣದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದನ್ನೇ, ಈ ಸ್ಥಿತಿ ಇದೆಯಲ್ಲ, ಇದನ್ನೇ ನಿರಂತರ ಅಂತ ಹೇಳೋದು. ಈ ಕ್ಷಣದಲ್ಲಿ ಬದುಕುವಂತಹ ಒಂದು ಸ್ಥಿತಿ ಅದು. ಈ ಸ್ಥಿತಿಯಲ್ಲಿ ನಾದ ಇದೆ, ಸತ್ಯ ಇದೆ, ಓಂಕಾರ ಇದೆ. ಭಕ್ತ ಪರಮಾತ್ಮನೆಂಬ ಉಭಯವಿಲ್ಲ. ಅವರು ಶ್ರೀಕೃಷ್ಣ, ನಾವು ಅವ್ರ ಹತ್ತಿರ ಕುಳಿತಿರುವಂತಹ ಭಕ್ತರು, ಯಾವ ಭಾವನೆಯೂ ಇಲ್ಲ. ಯಾಕೆಂದ್ರೆ ಎಲ್ಲ ಕಡೆಯೂ ಓಂಕಾರನಾದ ಹರಿತಾ ಇದ್ರೆ ನಾನ್ ಬೇರೆ ಪರಮಾತ್ಮ ಬೇರೆ, ನೀವುಗಳೆಲ್ಲ ಬೇರೆ ಅನ್ನೋದು ನಮ್ಮ ಇದಕ್ಕೆ ಬರೋದೇ ಇಲ್ಲ. ಅಂತಹ ಒಂದು ಸ್ಥಿತಿ ಬರುತ್ತೆ. ಆದ್ರೆ ಭಕ್ತ ಪರಮಾತ್ಮನೆಂಬ ಉಭಯವೇ ಇಲ್ಲ, ಅಂತಹ ಸ್ಥಿತಿ ಬರುತ್ತೆ. ಎಲ್ಲವೂ ಒಂದೇ ಆಗಿರುವಂತಹ ಸ್ಥಿತಿ ಬರುತ್ತೆ. ಎಲ್ಲವೂ ಕೂಡ ಪೂರ್ಣತ್ವದಲ್ಲಿ ನಿಂತಿರುವಂತಹ ಒಂದು ಸ್ಥಿತಿ, ಸಂಪೂರ್ಣವಾಗಿದೆ. ಅಲ್ಲಿ ಬೇರೇನೂ ಇಲ್ಲವೇ ಇಲ್ಲ. ಆ ಒಂದು ಸ್ಥಿತಿ ಇದೆ. ಎಲ್ಲವೂ ಪೂರ್ಣದಲ್ಲಿ ನಿಂತಿದೆ. ಆ ಪೂರ್ಣದಲ್ಲಿ ನಾವು ಒಂದಾಗಿದ್ದೇವೆ. ಈ ಒಂದು ಪವಾಡ ಸದೃಶ ಸ್ಥಿತಿ ನಮಗೆ ದೊರಕಿದರೆ, ಒಂದು ವೇಳೆ ದೊರಕಿದರೆ, ಅದು ನಮ್ಮ ಬಿಡುಗಡೆಯ ಕಾಲ. ನಮ್ ಬಿಡುಗಡೆ ಆಯ್ತು ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ಆ ಹಂತಕ್ಕೆ ನಾವು ತಲುಪಿ ಓಂಕಾರದ ಅನುರಣನವನ್ನ ಮಾಡ್ಕೊಳ್ತಾ ಅದು ನಮ್ಮ ಹೃದಯದಲ್ಲಿ ನಿನದಿಸುವಂತಹ ಒಂದು ಸ್ಥಿತಿಗೆ ನಾವು ತಲುಪಬೇಕಾಗತ್ತೆ. ಅದು ನಮ್ಮ ಬಿಡುಗಡೆಯ ಕಾಲ. ಅದೇ ನಿರ್ವಾಣ, ಅದೇ ಬಿಡುಗಡೆ, ಅದೇ ಮುಕ್ತಿ. ಈ ಸ್ಥಿತಿಯನ್ನ ತಲುಪೋದಿಕ್ಕೆ ಓಂಕಾರ ನಮ್ಗೆ ಸಹಾಯ ಮಾಡುತ್ತೆ. ಆ ಓಂಕಾರದ ಅನುಸಂಧಾನವನ್ನ ಮಾಡ್ಬೇಕಾಗತ್ತೆ. ಮಾಂಡುಕ್ಯ ಉಪನಿಷತ್ತಿನಲ್ಲಿ ಮಾಂಡುಕ್ಯ ಮುನಿಗಳು ಬರೀ 12 ಶ್ಲೋಕದಲ್ಲಿ ನಮಗೆ ಇದನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಈ ಕೊನೆಯ ಹಂತದಲ್ಲಿ ಈ ಸ್ಥಿತಿಗೆ ನಾವು ತಲುಪಬೇಕು ಅನ್ನುವಷ್ಟರ ಮಟ್ಟಿಗೆ ಸಾಧನಾ ಪಥವನ್ನ ಅವರು ನಮ್ಗೆ ಕೊಡ್ತಾರೆ. 12 ಶ್ಲೋಕಗಳಲ್ಲಿ ಓಂಕಾರದ ಅನುಸಂಧಾನದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಮುಂದೆ ನಾವೇನ್ ಮಾಡ್ತೀವಿ ಅಂದ್ರೆ ಈ 12 ಶ್ಲೋಕಗಳನ್ನ ಒಂದಾದ ನಂತರ ಒಂದರಂತೆ ತಿಳ್ಕೊಳ್ತಾ ಹೋಗ್ತೇವೆ. ಅವಾಗ ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗೋಣ. ಇದನ್ನ ಉಪನಿಷತ್ತಿನ ಅನುಸಂಧಾನ ಅಥವಾ ಓಂಕಾರದ ಅನುಸಂಧಾನ ಅಥವಾ ಏಕ ಚೈತನ್ಯದ ಅನುಸಂಧಾನ ಅಂತ ಹೇಳ್ಬೋದು. ಹಾಗೆ ಈ ಪುಟ್ಟ ಒಂದು ಉಪನಿಷತ್ತಿನ ಮುಖಾಂತರ ನಾವು ಓಂಕಾರದ ಬಗ್ಗೆ ತಿಳ್ಕೊಳ್ತಾ, ಮನುಷ್ಯನ ಅವಸ್ಥಾತ್ರಯಗಳ ಬಗ್ಗೆ ತಿಳ್ಕೊಳ್ತಾ, ಈ 3 ಅವಸ್ಥೆಗಳಿಗೆ ಮೀರಿದಂತಹ ಒಂದು ಅವಸ್ಥೆ ಇದೆಯಲ್ಲ, ತುರಿಯ ಅವಸ್ಥೆ ಇದೆಯಲ್ಲ, ಅದರ ಬಗ್ಗೆ ಅರ್ಥ ಮಾಡ್ಕೊಳ್ತಾ, ಅಲ್ಲಿ ಪರಮಾತ್ಮ ಮತ್ತೆ ನಾವು ಒಂದಾಗುವ ಒಂದು ಹಂತವನ್ನ ಅರ್ಥ ಮಾಡ್ಕೊಳ್ತಾ, ಅದನ್ನ ಮುಂದೆ ನಮ್ಮ ಸಾಧನಾ ಕ್ರಮವನ್ನಾಗಿ ಅಳವಡಿಸ್ಕೊಂಡು ಆ ಸಾಧನೆಗೆ ಕೈಕೊಳ್ಳೋಣ ಅಂತ ಹೇಳ್ತಾ, ಮುಂದಿನ ಇದರಲ್ಲಿ ಮುಂದಿನ ಈ ವೆಬಿನಾರ್ ನಲ್ಲಿ ಮೊದಲನೇ ಶ್ಲೋಕವನ್ನ, ಓಂಕಾರದ ಬಗ್ಗೆ ಇರುವಂತಹ ಶ್ಲೋಕವನ್ನ, ಮೊದಲನೇ ಶ್ಲೋಕವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಪ್ರಸ್ತಾವನೆಯನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ವಂದನೆಗಳು.